ಎಲ್ಲರಿಗೂ ಕೂಡ ನಮಸ್ಕಾರ. ನಮ್ಮೆಲ್ಲರಿಗೂ ಕೂಡ ಇವತ್ತಿನ ಒಂದು ಸೆಷನ್ಗೆ ಆತ್ಮೀಯವಂತಹ ಸ್ವಾಗತ. ಸ್ನೇಹಿತರೆ, ಮುಂಬರುವಂತಹ ಎಲ್ಲಾ ಪರೀಕ್ಷೆಗಳಿಗೆ ಅನುಕೂಲವಾಗುವಂತೆ, ಅದರಲ್ಲಿ ವಿಶೇಷವಾಗಿ ನಮ್ಮ KPSC ದವರು ಮತ್ತು KE ದವರು ಕಂಡಕ್ಟ್ ಮಾಡುವಂತ ಪ್ರತಿ ಎಕ್ಸಾಮ್ಗಳಿಗೆ ಅನುಕೂಲವಾಗುವಂತ ಒಂದು 5 ಪುಸ್ತಕಗಳನ್ನ ಇವತ್ತು ನಾವು ಲಾಂಚ್ ಅನ್ನ ಮಾಡ್ತೀವಿ. ಈಗಾಗಲೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಕೂಡ ಇದ್ರ ಬಗ್ಗೆ ನಾವು ಮಾಹಿತಿಯನ್ನ ಕೊಟ್ಟಿದ್ದೀವಿ. ಇವತ್ತು ಕೂಡ ನಾನು ವಿಶೇಷವಾಗಿ ಈ ಕಡೆ ಬೆಂಗಳೂರು ಕಡೆ ಬಂದಾಗ ನಮಗ ಬಹಳಷ್ಟು ಚಿರಪರಿಚಿತರು, ಬಹಳಷ್ಟು ನಮ್ಗೆ ಆತ್ಮೀಯರು, ಹಂಗಂತಲ್ಲ ಪುಸ್ತಕ ನಾವು ಪ್ರಮೋಟ್ ಮಾಡ್ತಾ ಇಲ್ಲ, ಬಹಳಷ್ಟು ಒಳ್ಳೇದಿರುವಂತ ಪುಸ್ತಕ. ಅದನ್ನ ಇವತ್ತು ನಾನು ರಾಜ್ಯಾದಂತಹ ಎಲ್ಲಾ ವಿದ್ಯಾರ್ಥಿಗಳಿಗೆ ತಿಳಿಸುವಂತ ಒಂದು ಪ್ರಯತ್ನವನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮಾಡ್ತೀವಂತ. ನನ್ನ ಜೊತೆಗೆ ಈ ಒಂದು 5 ಪುಸ್ತಕದ ಲೇಖಕರಾದಂತಹ ಹರೀಶ್ ಸರ್ ಅವ್ರದಾರ. ಅವ್ರ ಜೊತೆಗೆ ನಾವು ಚರ್ಚೆಯನ್ನ ಮಾಡೋಣಂತ. ಯಾವ ರೀತಿ ಪರೀಕ್ಷೆಗಳಿಗೆ ಈ ಪುಸ್ತಕಗಳು ಅನುಕೂಲವಾಗ್ತವೆ, ಮುಂದೆ ನಡೆಯುವಂತಹ ಪರೀಕ್ಷೆಗಳಿಗೆ ಯಾವ ರೀತಿ ಅನುಕೂಲವಾಗ್ತವೆ, ಈಗಾಗಲೇ ಹಿಂದೆ ನಡೆದ ಕೆಲವೊಂದಿಷ್ಟು ಎಕ್ಸಾಮ್ ಅಲ್ಲಿ ಕೂಡ ಬಹಳಷ್ಟು ಪ್ರಶ್ನೆಗಳು ಬಂದಾಗ ಅದ್ರ ಬಗ್ಗೆ ಕೂಡ ಸವಿಸ್ತಾರವಾಗಿ ನಿಮ್ ಜೊತೆಗೆ ನಾವು ಹಂಚ್ಕೋತಾ ಹೋಗ್ತೀವಂತ. ಈ ಒಂದು ಸೆಷನ್ಗೆ ನಾನು ಆತ್ಮೀಯವಾಗಿ ಹರೀಶ್ ಸರ್ ಅವ್ರನ್ನ ಸ್ವಾಗತವನ್ನ ಕೊಡ್ತೀನಿ. ಸರ್, ಈ ಸೆಷನ್ಗೆ ಆತ್ಮೀಯವಂತ ಸ್ವಾಗತ. ಧನ್ಯವಾದ ಸರ್. ಈಗಾಗಲೇ ತಾವುಗಳು ಒಟ್ಟು 5 ಪುಸ್ತಕಗಳನ್ನ ಬರೆದಿದ್ರಿ ಸರ್. ತಾವುಗಳು ನೋಡ್ತಾ ಇದ್ರಿ ಸ್ನೇಹಿತರೆ, ಸ್ವಲ್ಪ ಪುಸ್ತಕಗಳನ್ನ ನೋಡ್ಕೊಳ್ರಿ. ಈಗಾಗಲೇ ರಾಜ್ಯದ ಪ್ರತಿ ಪುಸ್ತಕದ ಮಳಿಗೆಯಲ್ಲಿ ಕೂಡ ಈ ಪುಸ್ತಕಗಳನ್ನ ನೋಡ್ಬೋದು ನೀವು. ಬಹಳಷ್ಟು ಅದ್ಭುತವಾಗಿ ಮೂಡಿ ಬಂದಿರುವಂತಹ ಪುಸ್ತಕ. ನಾವು ಕೂಡ ಧಾರವಾಡದಲ್ಲಿ ವಿವಿಧ ಬುಕ್ ಸ್ಟಾಲ್ಗೆ ಭೇಟಿ ಕೊಟ್ಟಿದೀವಿ, ಕೊಟ್ಟು ಪುಸ್ತಕಗಳನ್ನ ಕೊಟ್ಟು ಬಂದಿದೀವಿ ಮೊನ್ನೆ. ಜೊತೆಗೆ ಬಹಳಷ್ಟು ವಿದ್ಯಾರ್ಥಿಗಳು ಕೂಡ ಇದನ್ನ ಬೈ ಮಾಡಿದ್ರು. ಬೈ ಮಾಡಿ ಓದಿದ ನಂತರ ನಮಗೆ ರಿವ್ಯೂ ಕೂಡ ಕೊಟ್ಟಿದ್ರು. ಬಹಳ ಅದ್ಭುತವಾಗಿದೆ ಸರ್. ಈಗಿನ ಪರೀಕ್ಷೆಗಳಿಗೆ ಎಷ್ಟು ಬೇಕೋ ಅಷ್ಟನ್ನ ಬಹಳ ನೀಟಾಗಿ ಇದು ಕಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ. ಹಾಗಾಗಿ ಮುಂದೆ ನಡೆಯುವಂತಹ ಎಲ್ಲಾ ಎಕ್ಸಾಮ್ಗಳಿಗೆ ಇದು ಅನುಕೂಲ ಆಗತ್ತೆ ಸರ್, ಖಂಡಿತವಾಗ್ಲು ಅಂತ ಹೇಳಿ ಬಹಳಷ್ಟು ಜನ ಫೋನ್ ಹಚ್ಚಿ ಕೂಡ ನಮ್ಗೆ ಹೇಳಿದ್ರು. ಓಕೆನಾ. ಇವತ್ತು ನಮ್ ಜೊತೆಗೆ ಈ ಪುಸ್ತಕದ ಲೇಖಕರಾದಂತಹ ಹರೀಶ್ ಸರ್ ಅವ್ರದಾರ. ಅವ್ರನ್ನು ಕೂಡ ನಾವು ಈ ಪುಸ್ತಕದ ವಿಶೇಷತೆ ಏನೈತಿ, ಉಳಿದ ಪುಸ್ತಕಗಳಿಗಿಂತ ಹೆಂಗ ಭಿನ್ನವಾಗಿದೆ, ಎಲ್ಲವನ್ನ ಕೂಡ ನಿಮ್ಮೊಂದಿಗೆ ಹಂಚ್ಕೋತಾ ಹೋಗ್ತೀವಂತ. ಮೊದಲಿಗೆ ನಾವು ಕನ್ನಡವನ್ನ ತೆಗೆದುಕೊಳ್ಳೋಣ ಸರ್. ಈಗಾಗಲೇ ತಾವುಗಳು ಡಿಸ್ಪ್ಲೇ ಒಳಗೆ ಕೂಡ ನೋಡ್ಬೋದು ಕನ್ನಡ ಪುಸ್ತಕ. ಯಾವುದೇ ಒಂದು ಎಕ್ಸಾಮ್ ಅನ್ನ ಬರ್ರಿ, KPSC ಮತ್ತು KE ಕಂಡಕ್ಟ್ ಮಾಡುವಂತದ್ದು. ಅದರಲ್ಲಿ ವಿಶೇಷವಾಗಿ ಗ್ರೂಪ್ C ಎಕ್ಸಾಮ್ ಗಳನ್ನ ಕಂಡಕ್ಟ್ ಮಾಡ್ತಿರ್ತಾರ. ಅದ್ರೊಳಗ ಕನ್ನಡ ಇರತ್ತಾ, ಇಂಗ್ಲಿಷ್ ಇರತ್ತಾ, ಕಂಪ್ಯೂಟರ್ ಇರತ್ತಾ. ಓಕೆನಾ. ಅದರಲ್ಲಿ ಒಂದು ಮೇಜರ್ ಸಬ್ಜೆಕ್ಟ್ ಯಾವಂದ್ರೆ ಕನ್ನಡ. ಬಹಳಷ್ಟು ಜನರಿಗೆ ಏನ್ ಅನ್ಸತ್ತೆ ಅಂದ್ರೆ ಕನ್ನಡ ಬಹಳ ಈಜಿ ಇತ್ತು, ಆರಾಮಾಗಿ ನಾವ್ ಏನ್ ಮಾಡ್ಬೋದು ಅಂದ್ರೆ ಮಾರ್ಕ್ಸ್ ನ ತೆಗಿಬಹುದು ಅಂತ ಅನ್ಕೊಂಡಿರ್ತೀರಿ. ಬಟ್ ಈಗಿನ ಎಕ್ಸಾಮ್ ಗಳಿಗೆ ಪ್ರಿಪೇರ್ ಮಾಡ್ತಾ ಇದ್ರಿ ಅಂದ್ರೆ ಅಷ್ಟು ಈಸಿಯಾಗಿ ಕ್ವಶನ್ ಪೇಪರ್ ನ KPSC ಮತ್ತು KE ದವ್ರು ತೆಗಿಯಂಗಿಲ್ಲ. ಹಾಗಾಗಿ ಅದರ ಆಧಾರವಾಗಿ ಏನು ಈಗಿನ ಟಫ್ನೆಸ್ ಲೆವೆಲ್ ಅನ್ನ ನೋಡಿ ಹರೀಶ್ ಸರ್ ಅವರು ಏನ್ ಮಾಡ್ಯಾರ ಅಂದ್ರೆ ಒಟ್ಟು ನಿಯರ್ಲಿ ಎಷ್ಟು ಪುಟಗಳು ಅಂದ್ರೆ ನಿಯರ್ಲಿ ಒಂದು 500 ಪೇಜಸ್ ಇರುವಂತ ಅತ್ಯುತ್ತಮವಂತ ಪುಸ್ತಕ ರೀ. ಇಲ್ಲಿ ತರ ಏನೇನ್ ಪ್ರಶ್ನೆಗಳಾಗ್ಯಾವ ನೋಡ್ರಿ, ಎಲ್ಲವನ್ನ ಕೂಡ ಕಲೆಕ್ಟ್ ಮಾಡಿದ್ದಾರೆ. ಎಲ್ಲವನ್ನ ಕಲೆಕ್ಟ್ ಮಾಡಿ ಅದೇ ಬೇಸಿಸ್ ಮೇಲೆ ಈ ಪುಸ್ತಕವನ್ನ ರೆಡಿ ಮಾಡಿದ್ದಾರೆ. ಹಾಗಾದ್ರೆ ಸರ್ಗೆ ಕೇಳೋಣ, ಯಾವ ರೀತಿ ಉಳಿದ ಪುಸ್ತಕಗಳಿಗಿಂತ ಇದು ಭಿನ್ನವಾಗಿದೆ ಅಂತ ಹೇಳಿ ಅವ್ರನ್ನ ಕೇಳೋಣ ಅಂತ. ಸರ್, ಇದ್ರ ಬಗ್ಗೆ ಸ್ವಲ್ಪ ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡಿ ಸರ್, ಯಾವ ರೀತಿ ಐತೆ ಅಂತ ಹೇಳಿ. ಸರ್, ಇದು ಕನ್ನಡ ವ್ಯಾಕರಣ ಮತ್ತು ಕನ್ನಡ ಸಾಹಿತ್ಯ ಚರಿತ್ರೆ 2ನೇ ಆವೃತ್ತಿ. ಏನಪ್ಪಾ ಇದರ ವಿಶೇಷ ಆಗ್ತದೆ ಅಂದ್ರೆ, ಇತ್ತೀಚೆಗೆ ಏನು KPSC KE ನಡೆಸ್ತಾ ಇದೆಯಲ್ವಾ, ಗ್ರೂಪ್ C ಲೆವೆಲ್ ಏನ್ ಎಕ್ಸಾಮ್ ನಡೆಸ್ತಿದ್ರಲ್ಲ, 35 ಮಾರ್ಕ್ಸ್ ಅಂದ್ರೆ 35 ಅಂಕಗಳಿಗೆ ಕನ್ನಡ ವ್ಯಾಕರಣದಿಂದ ಬರುತ್ತೆ. ಆ ಕಾರಣದಿಂದ ಇದರಲ್ಲಿ ನೀವು ಮೊದಲಿಗೆ ಪುಸ್ತಕ ಪರ್ಚೇಸ್ ಮಾಡ್ಬೇಕಂದ್ರೆ, ಯಾವುದೇ ಪುಸ್ತಕವನ್ನ ನೀವು ಪರ್ಚೇಸ್ ಮಾಡ್ಬೇಕಾದ್ರೆ ಮೊದಲಿಗೆ ನೀವು ಇಂಡೆಕ್ಸ್ ಅನ್ನ ಪರಿವಿಡಿಯನ್ನ ಓದ್ಬೇಕು ಸರ್. ಮೇನ್ ಪರಿವಿಡಿ ನೋಡ್ಬೇಕು ಸರ್. ಇದರಲ್ಲಿ ಯಾವ ರೀತಿ ಅಂದ್ರೆ, ಒಂದು ಕನ್ನಡ ವರ್ಣಮಾಲೆಯಿಂದ ಹಿಡಿದು ಅಪ್ ಟು ಏನು ನಮ್ಮ ಭಾಷಾಂತರ ಅಂದ್ರೆ ಕನ್ನಡ ಟು ಇಂಗ್ಲಿಷ್, ಇಂಗ್ಲಿಷ್ ಟು ಕನ್ನಡ ತನಕ ಅಂದ್ರೆ ಎಲ್ಲಾ ರೀತಿ ಇದರಲ್ಲಿ ಕನ್ನಡ ವರ್ಣಮಾಲೆ ಆಗಿರಬಹುದು, ನಾಮಪದಗಳು ಮತ್ತು ಕ್ರಿಯಾಪದಗಳಾಗಿರಬಹುದು, ಲಿಂಗ ವಚನ ಆಗಿರಬಹುದು, ಅವ್ಯಯಗಳಾಗಿರಬಹುದು, ಅಥವಾ ತಸ್ತಮ ತದ್ಭವಗಳಾಗಿರಬಹುದು, ಜೊತೆಗೆ ಗಾದೆ ಮಾತುಗಳಾಗಿರಬಹುದು, ನುಡಿಗಟ್ಟುಗಳಾಗಿರಬಹುದು. ಹಾಗೆ ನಮ್ಮ ಏನು ಸ್ಟೇಟ್ ಸಿಲೆಬಸ್ ಇದೆಯಲ್ಲ, DSRTC ಪುಸ್ತಕಗಳಲ್ಲಿ ಏನು ಪದಗಳ ಅರ್ಥ ಆಗಿರಬಹುದು, ಜೊತೆಗೆ ಅನ್ಯ ದೇಶೀಯ ಪದಗಳಾಗಿರಬಹುದು, ಛಂದಸ್ಸಾಗಿರಬಹುದು, ಅಲಂಕಾರಗಳಾಗಿರಬಹುದು. ಇತ್ತೀಚೆಗೆ ನಡೆದಂತಹ KPSC ಏನು ಮೊನ್ನೆ 708 ಪೋಸ್ಟ್ FD ಹೈದರಾಬಾದ್ ಕರ್ನಾಟಕದಲ್ಲಿ ಏನು ಕೇಳಿದಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಸಾಮಾನ್ಯ ಪತ್ರಿಕೆ ಏನು ಕಮ್ಯುನಿಕೇಶನ್ ಪೇಪರ್ ಇತ್ತಲ್ಲ, ಅದು ಕನ್ನಡದಲ್ಲಿ 35 ಪ್ರಶ್ನೆಗಳಿಗೆ ಯಥಾಸ್ಥಿತಿ 30 ಕ್ವಶನ್ಗಳು ಬಂದಿದೆ. 30 ಕ್ವಶನ್ ಬಂದಿದೆ. CTI ಕ್ವಶನ್ ಪೇಪರ್ ಕಂಡಕ್ಟ್ ಮಾಡಿದ್ರಲ್ವಾ, ಅದರಲ್ಲಿ ಯಥಾಸ್ಥಿತಿ 34 ಕ್ವಶನ್ಗಳು ಬಂದಿದೆ ಸರ್ ಅಂತ ಹೇಳಬಹುದು. ಬಟ್ ಇದು ಜೊತೆಗೆ ಏನು ಅಂದ್ರೆ, ಏನು ನಮ್ಮ ಕಾಂಪಿಟೇಟಿವ್ ಆಸ್ಪಿರೆಂಟ್ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತಯಾರಿ ನಡೆಸ್ತಿರುವ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲದೆ ನಮ್ಮ 10th ಸ್ಟೂಡೆಂಟ್ ಆಗಿರಬಹುದು, ಮತ್ತೆ ಏನು MA in ಕನ್ನಡ ಆಗಿರಬಹುದು, ಮತ್ತೆ PhD ಸ್ಟೂಡೆಂಟ್ಸ್ ಇದಾರಲ್ಲ, ಅವ್ರಿಗೂ ಇದು ಹೆಲ್ಪ್ಫುಲ್ ಅಂತ ನಾನು ಹೇಳಬಲ್ಲೆ ಸರ್. ಸರ್ ಹೇಳಿದಾಗ ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆ ಅಲ್ಲ, ಉಳಿದ ಎಲ್ಲಾ ಎಕ್ಸಾಮ್ ಗಳಿಗೆ ಅನುಕೂಲವಾಗುತ್ತಾ. ಈ ಒಂದು SSLC ದಿಂದ ಏನ್ ಕನ್ನಡ ಮೆನ್ಷನ್ ಮಾಡಿರ್ತಲ್ಲ, ಅಲ್ಲಿಂದ ಪ್ರಾರಂಭವಾಗಿ ಅಪ್ ಟು UPSC ತನ ಏನ
ಎಕ್ಸಾಮ್ಗಳು ಇರ್ತಾವಲ್ಲ ಅಲ್ಲಿ ತನಕ ಹೆಲ್ಪ್ ಆಗತ್ತೆ ಅಂತ ಹೇಳ್ತಾರ ಅವರು. UPSC ಅಲ್ಲಿ ಕೂಡ ಕೆಲವೊಂದಿಷ್ಟು ಕನ್ನಡ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೂಡ ನಾವು ನೋಡಬಹುದು, ಯಾಕಂದ್ರೆ ಆಪ್ಷನಲ್ ತಗೊಂಡಿರ್ತಾರ. ಬಟ್ UPSC ಅನ್ಲಿಲ್ಲ ಅಂದ್ರೂ ಮೇಜರ್ ಆಗಿ ಇನ್ನೊಂದು ಏನು ವಿಶೇಷತೆ ಅಂದ್ರೆ ಸರ್, ನಂದು KS ಗೆ ಆಪ್ಷನಲ್ ಕನ್ನಡನೇ ತಗೊಂಡಿದೆ, ಮತ್ತೆ UPSC ಗೆ ಕನ್ನಡ ಆಪ್ಷನಲ್ ತಗೊಂಡಿದೆ. ಈಗ ಇತ್ತೀಚೆಗೆ KS ನ ಆಪ್ಷನಲ್ ತೆಗೆದಿದ್ದಾರೆ, UPSC ಅಲ್ಲಿ ಕನ್ನಡನೇ ಆಪ್ಷನಲ್ ಇದೆ. ಆ ಕಾರಣದಿಂದ ಕನ್ನಡ ವ್ಯಾಕರಣ ಬರಲು ತುಂಬಾ ಯೂಸ್ ಆಯ್ತು. ಕನ್ನಡ ವ್ಯಾಕರಣ ಬರಲು ಕಾರಣ ಏನಂದ್ರೆ ಸರ್ UPSC ಒಳಗ ಕನ್ನಡವನ್ನ ಆಪ್ಷನಲ್ ತಗೊಂಡಾರ. ಕನ್ನಡವನ್ನ ಆಪ್ಷನಲ್ ತಗೊಂಡಾರ ಅಂದ್ರೆ ಬಹಳಷ್ಟು ಗ್ರಿಪ್ ಇರತ್ತ. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಏನ್ ಗ್ರೂಪ್ ಸಿ ಎಕ್ಸಾಮ್ ಗಳು ಇರತ್ತ ನೋಡ್ರಿ, ಅದಕ್ಕೆ ಹೇಳಿ ಮಾಡಿಸಿದಂತ ಪುಸ್ತಕ ಅನ್ಬಹುದು. 35 ಮಾರ್ಕ್ಸ್ಗೆ ಅವ್ರು ಹೇಳಿದಂಗೆ ಈಗಾಗಲೇ ಕೆಲವೊಂದಿಷ್ಟು ಎಕ್ಸಾಮ್ ದಲ್ಲಿ 30 ಬಂದಾವ, ಕೆಲವೊಂದಿಷ್ಟು ಎಕ್ಸಾಮ್ ದಲ್ಲಿ 34 ಬಂದಾವ ಅಂತ ಅಂದ್ರ ಅವರು. ಔಟ್ ಆಫ್ ಔಟ್ ಬರ್ಲಿಲ್ಲ ಅಂದ್ರೂ ಒಂದು 32 ಬಂದ್ರು ಒನ್ ಆಫ್ ದಿ ಬೆಸ್ಟ್. ಮತ್ತೆ ಇನ್ನೂ ಒಂದು ಸ್ಪರ್ಧಾರ್ಥಿಗಳಿಂದ ಒಂದು ಮನವರಿಕೆ, ನೀವು ಪುಸ್ತಕ ಕೊಡ್ಬೇಕಾದ್ರೆ ಒಂದು ಪುಸ್ತಕವನ್ನ ಅಧ್ಯಯನ ಮಾಡಿ, ಒಂದು ಯಾವುದೇ ಒಂದು ಪುಸ್ತಕ ಮಳಿಗೆ ಹೋದಾಗ ಒಂದು 10 ನಿಮಿಷ ಕಣ್ಣಾಡಿಸಿ ನೋಡಿ, ನಿಮ್ಗೆ ಯಾವ ಪುಸ್ತಕ ಬೆಸ್ಟ್ ಅನಿಸ್ತೋ ಆ ಪುಸ್ತಕವನ್ನ ಪರ್ಚೇಸ್ ಮಾಡಿ. ಸರ್ ಹೇಳ್ತಿದ್ದಾರೆ ಇದ ಪ್ರಮೋಷನ್ ಮಾಡ್ತಾ ಇದೀವಿ ಅಂತ ಹೇಳಿ ತಾವುಗಳು ಬೈ ಮಾಡ್ರಿ ಅಂತ ಹೇಳ್ತಾ ಇಲ್ಲ ಅವರು. ನೀವೇ ಹೋಗಿ ಬುಕ್ ಸ್ಟಾಲ್ಗೆ ಹೋಗ್ರಿ, ನೇರವಾಗಿ ಹೋಗಿ ಈ ಪುಸ್ತಕವನ್ನ ಒಂದು 5 ನಿಮಿಷ ಓದಿದ ನಂತರ ನಿಮ್ಗೆ ಸರಿ ಅನಿಸ್ತು ಉಳಿದ ಎಲ್ಲಾ ಪುಸ್ತಕಗಳನ್ನ ಕಂಪ್ಯಾರಿಸನ್ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಉಳಿದ ಎಲ್ಲಾ ಪುಸ್ತಕಗಳನ್ನ ಕಂಪ್ಯಾರಿಸನ್ ಮಾಡಿ ತದನಂತರ ತಗೋಡ್ರಿ ಅಂತ ಹೇಳಿ ಓಪನ್ ಆಗಿ ಹೇಳ್ತಿದ್ದಾರೆ. ಯೂಶುವಲ್ ಆಗಿ ಯಾರು ಹಿಂಗೆ ಹೇಳಂಗಿಲ್ಲ, ಬಟ್ ಯಾಕೆ ಹಿಂಗೆ ಹೇಳ್ತಾರ ಅಂದ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ಐತಿ ಅವ್ರು ಬರೋಂತ ಪುಸ್ತಕ ಮೇಲೆ, ಯಾಕಂದ್ರೆ ಅಷ್ಟು ಅದ್ಭುತವಾಗಿ ಅವರು ಕಂಟೆಂಟ್ ಅನ್ನ ಆಡ್ ಮಾಡ್ಯಾರ ಅಂತ ಹೇಳಿ ಅವ್ರಿಗೆ ಗೊತ್ತೈತಿ. ಹಾಗಾಗಿ ಓಪನ್ ಆಗಿ ನಮ್ಮ ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ. ತಾವುಗಳು ಕೂಡ ಏನ್ ಮಾಡ್ರಿ ಅಂದ್ರೆ ಸಾಧ್ಯದಷ್ಟು ಮಟ್ಟಿಗೆ ವಿವಿಧ ಬುಕ್ ಸ್ಟಾಲ್ ಒಳಗ ಈ ಪುಸ್ತಕ ಲಭ್ಯ ಐತಿ. ರಾಜ್ಯದ ಪ್ರತಿ ಪುಸ್ತಕ ಮಳಿಗೆ ಒಳಗ ಈ ಪುಸ್ತಕಗಳು ಲಭ್ಯ ಅದಾವ. ಹೋಗಿ ತಾವುಗಳು ಒಂದ್ಸರಿ ಏನ್ ಮಾಡ್ರಿ ಅಂದ್ರೆ ನೀಟಾಗಿ ಇದನ್ನ ಓದ್ಕೊಡ್ರಿ. ಜೊತೆಗೆ ನಮ್ಮ ಬೆಂಗಳೂರು ಭೂಭಾಗದಲ್ಲಿ ಬಂದಾಗ ಬೆಂಗಳೂರದ ಅತಿ ದೊಡ್ಡ ಬುಕ್ ಸ್ಟಾಲ್ ಅಂತ RS ಬುಕ್ ಹೌಸ್ ಅಲ್ಲಿ ಕೂಡ ಈ ಪುಸ್ತಕ ಇರತ್ತ. ಜೊತೆಗೆ RS ಬುಕ್ ಹೌಸ್ ಅವರು ಇಡೀ ರಾಜ್ಯಕ್ಕೆ ಈ ಪುಸ್ತಕಗಳನ್ನ ಕಳಿಸುವಂತ ಒಂದು ಸೌಲಭ್ಯ ಕೂಡ ಅವರು ಮೇಂಟೈನ್ ಮಾಡಿದ್ದಾರೆ. ಇಡೀ ಇದೊಂದೇ ಅಂತಲ್ಲ, ಬೇರೆ ಬೇರೆ ಪುಸ್ತಕಗಳನ್ನ ಕಳಿಸ್ತಿರ್ತಾರೆ. ನೀವು ಯಾವ್ದಾದ್ರು ಆ ಪುಸ್ತಕವನ್ನ, ನಿಮ್ಗೆ ಯಾವ್ದಾದ್ರು ಪುಸ್ತಕ ಬೇಕಾಗಿತ್ತಂದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಜೊತೆಗೆ ಸರ್, ಈ ಪುಸ್ತಕ ಧಾರವಾಡದಲ್ಲ ಎಲ್ಲಾ ಪ್ರತಿಷ್ಠಿತ ಏನು ಸ್ಪರ್ಧಾತ್ಮಕ ಏನು ಪುಸ್ತಕ ಮಳಿಗೆಗಳೆಲ್ಲ ಅಲ್ಲಿಯೂ ಅವೈಲೇಬಲ್ ಇದೆ ಸರ್. ಯಾಕಂದ್ರೆ ನಾನು ಜನವರಿ 1ನೇ ತಾರೀಕು ಅಂದ್ರೆ ನಿನ್ನೆ ಅಂದ್ರೆ ಜನವರಿ 1, 2026 ಹೊಸ ವರ್ಷಕ್ಕೆ ಧಾರವಾಡಕ್ಕೆ ಭೇಟಿ ಕೊಟ್ಟಾಗ ಎಲ್ಲಾ ಪುಸ್ತಕ ಮಳಿಗೆಗಳನ್ನ ಈ ಪುಸ್ತಕವನ್ನ ಪರಿಚಯ ಮಾಡಿದ್ದೀನಿ. ಹಾಗೆ ಪುಸ್ತಕಗಳು ಧಾರವಾಡದಲ್ಲಿನ ಎಲ್ಲಾ ಪುಸ್ತಕ ಮಳಿಗೆಗಳೇ ಅವೈಲೇಬಲ್ ಇದೆ ಸರ್. ಬಟ್ ಓವರಾಲ್ ಆಗಿ ಕರ್ನಾಟಕ ಎಂಟೈರ್ ಫುಲ್ ಸಿಗುತ್ತೆ. ಎಲ್ಲಾ ಕರ್ನಾಟಕದ ಮೂಲೆಯಲ್ಲಿ ಪುಸ್ತಕ ಸಿಗತ್ತೆ. ನಿಮ್ಗೆ ಸಿಗ್ಲಿಲ್ಲ ಅಂದ್ರೂ ನಮ್ಮ RS ಬುಕ್ ಹೌಸ್ ನಿಮ್ ಜೊತೆಗೆ ಇರತ್ತ. ಅವ್ರ ಏನ್ ಮಾಡ್ತಾರೆ, ಕೊರಿಯರ್ ಮೂಲಕ ಕಳಿಸ್ಕೊಡ್ತಾರೆ. ಓಕೆನಾ, ಇದು ಮೊದಲ ಪುಸ್ತಕ. ಇದಾಂತರ ಎರಡನೇದು ಕರ್ನಾಟಕ ಹಿಸ್ಟ್ರಿ ಅಂತ ಹೇಳಿ, ಇದು ಕೂಡ ಬಹಳಷ್ಟು ಅದ್ಭುತವಾಗಿ ಬರೆದಂತಹ ಪುಸ್ತಕ. ನಿಯರ್ಲಿ 224 ಪುಟ ಇರುವಂತ ಒಂದು ಪುಸ್ತಕ. ವಿಶೇಷವಾಗಿ ನಮ್ಮ ಕರ್ನಾಟಕದ ಎಕ್ಸಾಮ್ ಗಳಿಗೆ ನಮ್ಮ ಎಕ್ಸಾಮ್ ಕಂಡಕ್ಟ್ ಮಾಡೋರು KPSC KE ಏನ್ ಮಾಡ್ತಾರೆ ಅಂದ್ರೆ ಇತಿಹಾಸದ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ. ಬಟ್ ಅದರಲ್ಲಿ ವಿಶೇಷವಾಗಿ ಯಾವಂದ್ರೆ ಕರ್ನಾಟಕದ ಇತಿಹಾಸ ಮೇಲೆ ಬಹಳಷ್ಟು ಫೋಕಸ್ ಮಾಡಿ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ. ಯಾಕಂದ್ರೆ ನೀವು ನಾಳೆ ಅಪಾಯಿಂಟ್ ಆದ್ರೆ ನಿಮ್ಗೆ ಕರ್ನಾಟಕ ಇತಿಹಾಸ ಮೇಜರ್ ಗೊತ್ತಿರ್ಲಿ ಅನ್ನುವಂತ ಉದ್ದೇಶ ಇಟ್ಕೊಂಡು ಕರ್ನಾಟಕಕ್ಕೆ ಹೆಚ್ಚಿನ ಮಹತ್ವವನ್ನ ಕೊಟ್ಟು ಅವ್ರು ಏನ್ ಮಾಡ್ತಿರ್ತಾರೆ, ಪ್ರಶ್ನೆ ಕೇಳ್ತಿರ್ತಾರೆ. ಹಾಗಾಗಿ ಅವ್ರು ಏನ್ ಮಾಡಿರ್ತಾರೆ ಸರ್ ಅಂದ್ರೆ ಒಂದು ಸಪರೇಟ್ ಅಂತ ಪುಸ್ತಕ ಕರ್ನಾಟಕ ಇತಿಹಾಸಕ್ಕೆ, ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಒಂದು ವಿಶೇಷವಾಗಿ ಸಪರೇಟ್ ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ದಾರೆ. ಇದ್ರ ಬಗ್ಗೆ ಕೂಡ ಬಹಳಷ್ಟು ವಿದ್ಯಾರ್ಥಿಗಳು ಒಳ್ಳೆ ರೆಸ್ಪಾನ್ಸ್ ಅನ್ನ ಕೊಟ್ಟಿದ್ದಾರೆ. ಸರ್ ಕೂಡ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಿಮಗೆ ಕೊಡ್ತಾರ ಅಂತ. ತದನಂತರ ಮುಂದಿನ ಪುಸ್ತಕ ನೋಡೋಣ ಅಂತ. ಸ್ಪರ್ಧಾರ್ಥಿಗಳೇ, ಈ ಪುಸ್ತಕದ ವಿಶೇಷತೆ ಏನಂದ್ರೆ ಕರ್ನಾಟಕ ಹಿಸ್ಟರಿ ಮಾಸ್ಟರ್ ಅಂತ ಬರ್ದಿದ್ದೀನಿ. ಈ ಕರ್ನಾಟಕ ಹಿಸ್ಟರಿ ಮಾಸ್ಟರ್ ಏನಪ್ಪ ವಿಶೇಷತೆ ಅಂದ್ರೆ ಕರ್ನಾಟಕದಲ್ಲಿ ಏನೇ ಯಾವುದೇ ಎಕ್ಸಾಮ್ಗೆ ಕರ್ನಾಟಕದಲ್ಲಿ ರಿಲೇಟೆಡ್ ಏನೇ ಕ್ವಶನ್ ಬಂದ್ರು ಈ ಪುಸ್ತಕದಲ್ಲಿ ಬರೆಯುತ್ತೆ. ಮತ್ತೆ ಇನ್ನೊಂದೇನು ವಿಶೇಷತೆ ಅಂದ್ರೆ ಯಾವುದೇ ಆತರು ಈ ರೀತಿ ಬರ್ದಿರೋದಿಲ್ಲ. ನಾನು ಕವರ್ ಪೇಜ್ ಅಲ್ಲಿ ಲಾಸ್ಟ್ ಅಲ್ಲಿ ಹಾಕಿದ್ದೀನಿ, ಕರ್ನಾಟಕದ ನಂಬರ್ 1 ಪುಸ್ತಕಗಳಂತ ಮೆನ್ಷನ್ ಮಾಡಿದ್ದೀನಿ. ನಾನು ಬರೆದಿರುವ 5 ಪುಸ್ತಕಗಳು ಟಿಲ್ ಅಪ್ಡೇಟ್ ಆಗಿದೆ. ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ತನಕ ಏನು 2025 ಡಿಸೆಂಬರ್ 31 ತನಕ ಫುಲ್ ಅಪ್ಡೇಟ್ ಇದೆ. ಓಕೆನಾ, ಆ ಕಾರಣದಿಂದ ಯಾವುದೇ ರೀತಿಯ ಪ್ರಶ್ನೆಗಳನ್ನ ಕೇಳಿದರು ನಮ್ಮ KE ಅಥವಾ KPSC ಅಥವಾ ಏನು KSP ಯಾವುದೇ ರೀತಿಯನ್ನ ಕ್ವಶನ್ ಗಳನ್ನ ಕೇಳಿದ್ರು ಕರ್ನಾಟಕ ರಿಲೇಟೆಡ್ ಅಂದ್ರೆ ಕರ್ನಾಟಕದ ಇತಿಹಾಸದ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳನ್ನ ಅಥವಾ ಅವರು ಸಿಂಗಲ್ ವರ್ಡ್ ಕೇಳಲಿ, ಅನಾಲಿಟಿಕಲ್ ಕೇಳಲಿ, ಯಾವುದೇ ರೀತಿ ಕೇಳಿದ್ರು ನಿಮ್ಗೆ ಈ ಪುಸ್ತಕದಿಂದ ಏನು ಕ್ವಶನ್ಸ್ಗೆ ಮತ್ತೆ ಆನ್ಸರ್ ಸಿಗುತ್ತೆ ನಿಮಗೆ. ಮತ್ತೆ ಏನಪ್ಪಾ ಅಂದ್ರೆ ಹೈಯೆಸ್ಟ್ ಸೇಲ್ ಆಗಿದೆ ಇದು ಕರ್ನಾಟಕದಲ್ಲಿ ಈಗ ಪ್ರಸ್ತುತವಾಗಿ. ಓಕೆನಾ, ನಿಮ್ಗೆ ಇದನ್ನು ತುಂಬಾ ಬರ್ಡನ್ ಅನ್ಸೋದಿಲ್ಲ. ಹಾರ್ಡ್ಲಿ ನಿಮ್ಗೆ 224 ಪೇಜ್ ಇದೆ. ಒಟ್ಟು ಅಷ್ಟು ಕಂಟೆಂಟ್ ಈ ಪುಸ್ತಕದಿಂದ ಸಿಗುತ್ತೆ ಅಂತ ನಾ ಹೇಳಬಲ್ಲೆ ಸರ್. ಸರ್, ಮತ್ತು ಲಾಸ್ಟಿಗೆ ನೀವೊಂದು ಕಂಟೆಂಟ್ ಆಡ್ ಮಾಡಿದ್ರಿ, ಹೌದು, ಏನಂದ್ರೆ ಕರ್ನಾಟಕದ ನಂಬರ್ 1 ಪುಸ್ತಕಗಳು ಅಂತ ಹೇಳಿ. ಇದಕ್ಕೆ ಹೇಗ್ ಸಮರ್ಥನೆ ಮಾಡ್ತೀರಿ ಸರ್? ಈಗಾಗಲೇ ಬಹಳಷ್ಟು ಪುಸ್ತಕ ಮಾರುಕಟ್ಟೆಯಲ್ಲಿ ಅದಾವ,
ವಿದ್ಯಾರ್ಥಿಗಳು ಇದನ್ನ ಕರ್ನಾಟಕದ ನಂಬರ್ 1 ಅನ್ಬೇಕಾದ್ರೆ ಏನಾದ್ರೂ ವಿಶೇಷತೆ ಇರ್ಲೇಬೇಕು ಹೌದು ಸರ್. ವಿಶೇಷತೆ ಇದೆ ಅಂದ್ರೆ ನಾನು ಎಲ್ಲಾ ಸೋರ್ಸಸ್ ನ ಕ್ರೋಢೀಕರಣ ಮಾಡಿದ್ದೀನಿ. Yes, ಈಗ ಯಾವ ಅಂದ್ರೆ ನಾನು ಆಕ್ಚುಲಿ ನಂದು 10th ಅಲ್ಲಿ ಹಿಸ್ಟ್ರಿ IS ಸ್ಕೋರ್ ಆಗಿತ್ತು. ಅಂದ್ರೆ ಹಿಸ್ಟ್ರಿ ಮೇಲೆ ತುಂಬಾ ಹಿಡಿತಾ ಇದೆ. ಯಾಕಂದ್ರೆ ಈಗ ನಾನು ಅನಾಲಿಸಿಸ್ ಮಾಡಿ ನೋಡಿದಾಗ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ ಬಂದಿದೆ. ಏನು ನಾನು ಫಾರ್ ಎಕ್ಸಾಂಪಲ್ ಸ್ಪೆಕ್ಟ್ರಮ್ ಆಗಿರಬಹುದು, ಬೇರೆ ಬೇರೆ ಇನ್ನು ನಮ್ಮ ಕರ್ನಾಟಕದ ಫೇಮಸ್ ಆಥರ್ಸ್ ಇದ್ದಾರೆ, ಅವರನ್ನೆಲ್ಲ ನೀವು ಕಂಪ್ಯಾರಿಸನ್ ಮಾಡಿ ನನ್ನ ಪುಸ್ತಕ ನಾನು ಬೈ ಮಾಡಿ ಅಂತ ನಾನು ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ. ವಿದ್ಯಾರ್ಥಿಗಳಂದ್ರೆ ಸ್ಪರ್ಧಾರ್ಥಿಗಳಿಗೆ ಈಗ ತುಂಬಾ ಆಲ್ಮೋಸ್ಟ್ ಮಿಸ್ಗೈಡ್ ಆಗ್ತಾ ಇದೆ. ಆ ಕಾರಣದಿಂದ ನೀವು ಒಳ್ಳೆ ಪುಸ್ತಕವನ್ನ ಪರ್ಚೇಸ್ ಮಾಡಿ, ನನ್ನ ಪುಸ್ತಕ ಪರ್ಚೇಸ್ ಮಾಡಿ ಅಂತ ನಾನು ಪ್ರಮೋಷನ್ ಮಾಡ್ತಿಲ್ಲ. ಈ ಏನು ನಾನು ಬರ್ದಿರೋ ಕಂಟೆಂಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾರೆಲ್ಲ ತಯಾರಾಗ್ತಾ ಇದ್ದಾರೆ ಅವರಿಗೆ ತಲುಪಲಿ ಅಂತ ನಾನು ಇವತ್ತು ನಿಮ್ಮಲ್ಲಿ ಇನ್ಫಾರ್ಮ್ ಮಾಡಿದ್ದೀನಿ. ಸರ್ ಖಂಡಿತವಾಗ್ಲೂ ಸರ್, ವಿದ್ಯಾರ್ಥಿಗಳು ಇದನ್ನ ತೆಗೆದುಕೊಂಡು ಓದ್ತಾರ. ನನಗೂ ಸರ್ ನನ್ನ ಪುಸ್ತಕ ಕೈಯಾಗ ಕೊಟ್ಟಾಗ ನಾನು ಕೇಳಿದೆ, ಸರ್ ಇವೆಲ್ಲ ಸೋರ್ಸ್ ಎಲ್ಲಿಂದ ತೆಗೆದುಕೊಂಡ್ರಿ ನೀವು ಅಂತ ಹೇಳಿ. ಅವ್ರು ಸೋರ್ಸ್ ಹೇಳಿದ್ರು, ಬಟ್ ಮೇಜರ್ ಸೋರ್ಸ್ ಏನಂದ್ರೆ PC ದಿಂದ UPSC ತನ ಏನ್ ಹಿಸ್ಟ್ರಿ ಬೇಸಸ್ ಕ್ವಶನ್ ಇದಾವಲ್ಲ ಆ ಬೇಸಸ್ ನ ಇಟ್ಕೊಂಡು ಈ ಒಂದು ಪುಸ್ತಕನ ಬರ್ದಾರಂದಾಗ ನನಗನ್ಸು ಇದು ಕಾಂಪಿಟೇಟಿವ್ ಫಿಟ್ ಇರುವಂತ ಒಂದು ಪುಸ್ತಕ ಅಂತ ಹೇಳಿ. ಯಾಕಂದ್ರೆ ಪುಸ್ತಕಗಳು ಬಹಳಷ್ಟು ಮಾರುಕಟ್ಟೆದಲ್ಲಿ ಇರ್ತಾವ, ಬಟ್ ಈಗಿನ ಟ್ರೆಂಡ್ಗೆ ಈಗಿನ ಕ್ವಶನ್ ಪೇಪರ್ ತಕ್ಕಂಗೆ ಪುಸ್ತಕ ಬರೆಯೋದು ಬಹಳ ಇಂಪಾರ್ಟೆಂಟ್ ಆಗತ್ತ. ಯಾಕಂದ್ರೆ ಪ್ರಶ್ನೆಗಳು ಯಾವ ಲೆವೆಲ್ಗೆ ಬರ್ತಾವಲ್ಲ ವಿದ್ಯಾರ್ಥಿಗಳು ಕೂಡ ಅದೇ ಲೆವೆಲ್ ದಲ್ಲಿ ಓದ್ಬೇಕಾಗತ್ತ. ಅಂದಾಗ ಮಾತ್ರ ಏನಾಗುತ್ತೆ ಅಂದ್ರೆ ಸಕ್ಸಸ್ ರೇಟ್ ಹೆಚ್ಚಿಗೆ ಆಗತ್ತ ಹೋಗತ್ತ. ಮತ್ತೆ ಇನ್ನೂ ಒಂದು ವಿಷಯ ಸರ್, ಏನು 708 ಪೋಸ್ಟ್ ಅಲ್ಲಿ ಏನು ನಾನ್ ಎಚ್ ಕೆ ಭಾಗದಲ್ಲಿ ಏನಾಗಿದೆ ಅಂದ್ರೆ 15 ಕ್ವಶನ್ ಗಳನ್ನ ಕೇಳಿದ್ರು ಸರ್. ಕರ್ನಾಟಕದ ರಿಲೇಟೆಡ್ 4 ಕ್ವಶನ್ ಕೇಳಿದ್ರು. ಆ 4 ಕ್ವಶನ್ಗಳು ಇದರಲ್ಲಿ ಇದೆ ಸರ್. 4 ಕ್ವಶನ್ ಇದೆ ಇದರಲ್ಲಿ. ಮತ್ತೆ 15 ಕ್ವಶನ್ಗೆ 13 ಕ್ವಶನ್ ಬಂದಿದೆ ಸರ್. ನನ್ನ ಯಾವುದು ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ಆಗಿರಬಹುದು ಮತ್ತೆ ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್ ಆಗಬಹುದು. ಬಟ್ 2 ಕ್ವಶನ್ ಮಿಸ್ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ ಏನಂದ್ರೆ ಯಾವುದೇ ಒಂದು ಪುಸ್ತಕ ತಗೊಂಡಾಗ ನಮಗೆ 100% ಯಾವುದೇ ರಿಸಲ್ಟ್ ಕೊಡೋದಿಲ್ಲ. ನಾನು ಹೇಳಬಲ್ಲೆ ನನ್ನ ಪುಸ್ತಕಗಳಿಂದ 99.99% ಪುಸ್ತಕದಲ್ಲಿ ಏನು ನಿಮ್ಗೆ ಅವೈಲೇಬಲ್ ಇದೆ. ನೀವು ಯಾವುದೇ ಪುಸ್ತಕವನ್ನ ತಗೋಬಹುದು. ಕರ್ನಾಟಕದ ಟಾಪ್ ಮೋಸ್ಟ್ ಏನು ಹಿಸ್ಟರಿ ಪುಸ್ತಕ ಬರ್ದಿರೋ ಆಥರ್ಗಳನ್ನ ತಗೊಂಡು ಕಂಪ್ಯಾರಿಸನ್ ಮಾಡಬಹುದು ಸರ್. ಅದನ್ನ ತಗೊಂಡು ನೀವು ನೋಡಿ ಆಮೇಲೆ ನಿಮಗೆ ಇಷ್ಟ ಆದ್ರೆ ಬೈ ಮಾಡಿ ಅಂತ ಹೇಳ್ತೀನಿ ಸರ್. ಖಂಡಿತವಾಗ್ಲು ಸರ್ ಹೇಳುದು ಕರೆನೆ. ಯಾಕಂದ್ರೆ ಯಾವ್ದೇ ಒಂದು ಪುಸ್ತಕ ಅಂದಾಗ 100ಕ್ಕೆ 100 ಫಲಿತಾಂಶ ಬರಂಗಿಲ್ಲ. ಸ್ವಲ್ಪ ಎರರ್ ಇದ್ದು ಎಲ್ಲಾ ತರೊಳಗೆ ಇದ್ದೇ ಇರತ್ತ. ಒಂದು ಕಂಪ್ಯೂಟರ್ ಬಂದಾಗೂ ಕಂಪ್ಯೂಟರ್ದಲ್ಲೇ ಸ್ವಲ್ಪ ಎರರ್ ಬರುತ್ತೆ. ಅದ್ರೊಳಗ ಮನುಷ್ಯರಿಂದ ಬರೋಂತ ಪುಸ್ತಕ 100ಕ್ಕೆ 100 ರಿಸಲ್ಟ್ ಕೊಡಕ್ ಸಾಧ್ಯನೇ ಇಲ್ಲ. ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ 100ಕ್ಕೆ 100 ಔಟ್ ಆಫ್ ತದಂತ ವಿದ್ಯಾರ್ಥಿನೇ ಇಲ್ಲ. ಹಾಗಾಗಿ ನಿಮ್ಮ ಟಾರ್ಗೆಟ್ ಎಷ್ಟಿರ್ಬೇಕು, ಒಂದು 80ನೋ 90ನೋ ಆ ಬೇಸಿಸ್ ಮೇಲೆ ತಗೊಳ್ಬೋದ್ರೆ ಖಂಡಿತವಾಗ್ಲೂ ಜಾಬ್ ಆಗತ್ತ. ಸರ್ ಹೇಳಿದಾಗ ಒಳ್ಳೆ ಪುಸ್ತಕ. ನಾವು ಯಾವುದೇ ರೀತಿ ಪ್ರಮೋಟ್ ಮಾಡ್ತಾ ಇಲ್ಲ ಇದನ್ನ, ಜಸ್ಟ್ ನಿಮ್ಗೆ ತಿಳಿಸುವಂತ ಒಂದು ಪ್ರಯತ್ನ. ಈ ಪುಸ್ತಕ ಚೆನ್ನಾಗಿದೆ ಅಂತೇಳಿ ತಗೊಳ್ಳೇಬೇಕಂತೇಳಿ ಎಲ್ಲಿ ಕೂಡ ಕಂಪಲ್ಸರಿ ಇಲ್ಲ. ಹೋಗ್ರಿ, ಉಳಿದ ಪುಸ್ತಕಗಳನ್ನ ನೋಡ್ರಿ. ಹಿಸ್ಟ್ರಿ ಪುಸ್ತಕಗಳು ಬಹಳಷ್ಟು ಅದಾವ ಮಾರುಕಟ್ಟೆಯಲ್ಲಿ, ಅವುಗಳನ್ನು ಸೈಡ್ ಇಡ್ರಿ, ಇದನ್ನು ಕೂಡ ಸೈಡ್ ಇಡ್ರಿ. ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸತ್ತೋ ದಿ ಬೆಸ್ಟ್ ಇದ್ದ ಪುಸ್ತಕ ಓದ್ರಿ. ಯಾಕಂದ್ರೆ ನಿಮ್ಮ ಸಕ್ಸಸ್ ಬಹಳ ಇಂಪಾರ್ಟೆಂಟ್ ನಮಗ. ನೀವು ಯಾವುದೇ ಓದ್ರಿ, ನಮಗೇನು ಅಭ್ಯಂತರ ಇಲ್ಲ. ಇದನ್ನ ಓದ್ಬೇಕು ಅದನ್ನ ಓದ್ಬೇಕು ನಾನು ಇದನ್ನ ಹೇಳಿರ್ತೀನಿ. ಓಕೆನಾ? ನೀವು ಯಾವ್ದೋ ಒಂದು XYZ ಓದಾತಿರ್ತೀರಿ, ಆಮೇಲೆ ಇದನ್ನೊಂದ್ಸರಿ ಕಂಪ್ಯಾರಿಸನ್ ಮಾಡಿ. ಅದು ಬೆಸ್ಟ್ ಇತ್ತು, ಇದು ಬೆಸ್ಟ್ ಇತ್ತು. ಇದು ಬೆಸ್ಟ್ ಇತ್ತು ಅಂದ್ರೆ ಇದನ್ನ ಓದ್ಕೊಡ್ರಿ, ಬೇಗ ಸಕ್ಸಸ್ ರೇಟ್ ಏನಾಗತ್ತಂದ್ರೆ ಹೆಚ್ಚಿಗೆ ಆಗತ್ತ ಅಂತ ಹೇಳ್ತಾ ಈ ಪುಸ್ತಕ ಬಹಳ ಅದ್ಭುತವಾಗಿ ಮೂಡ್ ಬಂದೈತಿ. ಕರ್ನಾಟಕ ಇತಿಹಾಸ ಬಹಳ ನಿಮ್ಗೆ ಮುಂದೆ ಹೆಲ್ಪ್ ಆಗತ್ತ ಅಂತ ಹೇಳಿ ಇದು 2ನೇ ಪುಸ್ತಕ ಸರ್ ಬರ್ದಿದ್ದು. ಮತ್ತೆ ಮುಂದಿನ ಸ್ಲೈಡ್ ಹೋಗೋಣ. 3ನೇ ಪುಸ್ತಕ ನೋಡೋಣ. ಸ್ವಲ್ಪ ಹಿಂದೆ ಹೋಗೋಣ ಸರ್. ಇದಾಗಿದೆ. ಎಸ್ ಸರ್, ಇಂಡಿಯನ್ ಹಿಸ್ಟ್ರಿ ಅಂತ ಹೇಳಿ ಆಗಲೇ ಕರ್ನಾಟಕ ಇತಿಹಾಸವನ್ನ ನೋಡಿದೀವಿ. ಸಪರೇಟ್ ಅಂತ ಪುಸ್ತಕ ಇದು. ಭಾರತದ ಇತಿಹಾಸ, ಇದ್ರೊಳಗ ಪ್ರಾಚೀನ ಭಾರತ ಇತಿಹಾಸ, ಮಧ್ಯಕಾಲೀನ ಇತಿಹಾಸ, ಆಧುನಿಕ ಕಾಲದ ಇತಿಹಾಸ ಅಂತೇಳಿ 3 ಭಾಗಗಳನ್ನ ತಾವುಗಳು ಇತಿಹಾಸ ಓದುವಾಗ ನೋಡಿರ್ತೀರಿ. ಆ 3 ಭಾಗಗಳನ್ನ ಕರೆಕ್ಟ್ ಆಗಿ ಕಂಪೈಲೇಷನ್ ಮಾಡಿ ಒಂದೇ ಒಂದು ಪುಸ್ತಕ ಒಳಗೆ ಏನ್ ಮಾಡ್ಯಾರ ಅಂದ್ರೆ ಕ್ರೋಢೀಕರಣ ಮಾಡಿದ್ದಾರೆ. ಇದು ಕೂಡ ನಿಮ್ಗೆ ಹೇಳಿದ ಹಾಗೆ 472 ಪುಟಗಳಿರುವಂತಹ ಒಂದು ಪುಸ್ತಕ. PC ದಿಂದ UPSC ತನ ಏನೇನು ಪ್ರಶ್ನೆಗಳು ಬಂದಾವಲ್ಲ ಆ ಬೇಸಿಸ್ ಮೇಲೆ ರೆಡಿ ಆದಂತ ಒಂದು ಪುಸ್ತಕ ಅನ್ಬಹುದು. ಈಗಿನ ಎಕ್ಸಾಮ್ ಗಳಿಗೆ ಏನ್ ಬೇಕೋ ಅಷ್ಟೆಲ್ಲವನ್ನ ಕೂಡ ಕ್ರೋಢೀಕರಣ ಮಾಡಿದ್ದಾರೆ. ಆಗಲೇ ಕರ್ನಾಟಕ ಇತಿಹಾಸವನ್ನ ಹೇಳಿದೀವಿ. ಇದು ಉಳಿದ 3 ಪಾಠಗಳು ಇದ್ರೊಳಗೆ ನೋಡ್ತೀರಿ. ಈ 3ನ್ನ ಇದು 3 ಮತ್ತು ಅದೊಂದು ಓದಿದ್ರೆ ನಿಮ್ಗೆ ಇತಿಹಾಸ ಪಾಠ ಏನಾಗುತ್ತಂದ್ರೆ ಕಂಪ್ಲೀಟ್ ಆಗತ್ತ. ಹಾಗಾಗಿ ತಾವುಗಳು ಸಾಧ್ಯ ಆದಷ್ಟು ಮಟ್ಟಿಗೆ ಇವುಗಳನ್ನ ತೆಗೆದುಕೊಳ್ಳಕ್ ಸಾಧ್ಯ ಆಗಿರ್ಬೇಕು. ಸರ್ ಕೂಡ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚ್ಕೊತಾರೆ ಸರ್. ಸರ್ ಇನ್ನೊಂದು ಈ ಇಂಡಿಯನ್ ಹಿಸ್ಟರಿ ಮಾಸ್ಟರ್ ಪುಸ್ತಕದ ವಿಶೇಷತೆ ಏನಂದ್ರೆ ಜನವರಿಯಲ್ಲಿ ಗ್ರೂಪ್ ಬಿ ಎಕ್ಸಾಮ್ ನಡೀತು ಸರ್. 14 ಕ್ವಶನ್ ಕೇಳಿದ್ದಾರೆ. 14 ಕ್ವಶನ್ ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ಮತ್ತೆ ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್. ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ಅಲ್ಲಿ 4 ಕ್ವಶನ್ ಬಂದಿದೆ. ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್ ಅಲ್ಲಿ ಏನು 10 ಕ್ವಶನ್ ಬಂದಿದೆ. ಓವರ್ ಆಲ್ 14 ಕ್ವಶನ್ ಬಂದಿದೆ ಸರ್. ನಾನು ಈ ಪುಸ್ತಕದಿಂದ ಭರವಸೆ ಕೊಡಬಲ್ಲೆ ನಮ್ಮ ಸ್ಪರ್ಧಾರ್ಥಿಗಳಿಗೆ. ಏನಂದ್ರೆ UPSC ಮತ್ತೆ KPSC ಅಲ್ಲಿ ನಡೆಯುವಂತ ಎಲ್ಲಾ ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ
ಏನು ಹಿಸ್ಟರಿ ರಿಲೇಟೆಡ್ ಕ್ವಶನ್ಸ್ಗೆ ನಾನು 99% ಭರವಸೆ ಕೊಡಬಲ್ಲೆ ಸರ್. ಯಾಕಂದ್ರೆ ನಾನು 1% ಕೊಡಬಲ್ಲೆ. ಮಾರ್ಕೆಟ್ ಅಲ್ಲಿ ಸಾಕಷ್ಟು ಹಿಸ್ಟರಿ ಪುಸ್ತಕಗಳಿದಾವೆ, ನೀವು ಒಂದ್ಸರಿ ತಗೊಂಡು ಕಂಪೈಲೇಷನ್ ಮಾಡಿ ತಗೊಳ್ಳಿ. ಯಾಕಂದ್ರೆ ನೀವು ₹1 ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅದರ ಪರಿಶ್ರಮ ನಿಮ್ಮ ತಂದೆ ತಾಯಿದಾಗಿರುತ್ತೆ. ಓಕೆನಾ? ಸಾಕಷ್ಟು ಪುಸ್ತಕಗಳಿದಾವೆ. ಒಂದ್ ಸಾರಿ ನನ್ನ ಪುಸ್ತಕವನ್ನ ನೀವು ಪರ್ಚೇಸ್ ಮಾಡಿ ಅಂತ ನಾ ಹೇಳ್ತಿಲ್ಲ, ಒಂದ್ಸರಿ ಸ್ಪರ್ಧಾರ್ಥಿಗಳು ಕಣ್ಣು ಹಾಯಿಸಿ ಇದರಲ್ಲಿ ಏನ್ ಮಹತ್ವ ಇದೆ ಈ ಪುಸ್ತಕದಲ್ಲಿ ಅಂತ ನೀವು ಒಂದ್ಸರಿ ಕಣ್ಣು ಹಾಯಿಸಿ ಆಮೇಲೆ ನಿಮ್ಮ ಫೀಡ್ಬ್ಯಾಕ್ ಇಲ್ಲಿ ನೋಡಿ ಹೇಳಿದೀನಿ. ನಿಮ್ಮ ಫೀಡ್ಬ್ಯಾಕ್ ಅನ್ನು ಆಕ್ಚುಲಿ ನೀವು ನನಗೆ ತಿಳಿಸ್ಬೇಕಾದ್ರೆ ನನ್ನ ನಂಬರ್ ಹಾಕಿದೀನಿ. ನನ್ನ ನಂಬರ್ ಕೆಳಗಡೆ ಯೂಟ್ಯೂಬ್ ಚಾನಲ್ ಇದೆ, ಮಿಸ್ಟರ್ AJ ಹರೀಶ್ 1432 ಅಂತ ನನ್ನ ಯೂಟ್ಯೂಬ್ ಚಾನಲ್ ಇದೆ. ನೀವು ಯಾವುದೇ ಕ್ವರೀಸ್ ಬೇಕಿದ್ರು ನನ್ನ ನಂಬರ್ಗೆ ಕರೆ ಮಾಡಿ ನೀವು ಯಾವುದೇ ರೀತಿ ಪಾಸಿಟಿವ್ ರಿವ್ಯೂ ಆದ್ರೂ ಕೊಡಬಹುದು ಅಥವಾ ನೆಗೆಟಿವ್ ರಿವ್ಯೂ ಆದ್ರೂ ಕೊಡಬಹುದು. ಆ ಕಾರಣದಿಂದ ಸ್ಪರ್ಧಾರ್ಥಿಗಳು ಒಂದು ಬಾರಿ ಈ ಪುಸ್ತಕವನ್ನ ನೀವು ಕಣ್ಣು ಹಾಯಿಸಿ ಅಂತ ನಾ ಹೇಳಬಲ್ಲೆ ಸರ್. ಹೌದಾ ಸರ್? ಓಕೆ ಸರ್. ನನಗ ಈ ಪುಸ್ತಕದ ಅವ್ರು ಹೇಳುವಾಗ ಒಂದ್ ಏನ್ ಖುಷಿ ಆಯ್ತಪ್ಪ ಅಂದ್ರೆ ಅವ್ರು ನೇರವಾಗಿ ಹೇಳ್ತಿದ್ದಾರೆ, ನನ್ನ ಪುಸ್ತಕ ತಗೋಬೇಡ್ರಿ, ಮೊದಲು ಏನ್ ಮಾಡ್ರಿ ಅಂದ್ರೆ ಎಲ್ಲಾ ಪುಸ್ತಕಗಳನ್ನ ಕಂಪ್ಯಾರಿಸನ್ ಮಾಡ್ರಿ, ಯಾವ್ದ್ರೊಳಗ ಕಂಟೆಂಟ್ ದಿ ಬೆಸ್ಟ್ ಇರತ್ತೋ ಅದನ್ನ ತಗೋಡ್ರಿ ಅಂತೇಳಿ ಅವರು ಕೂಡ ಹೇಳ್ತಿದ್ದಾರೆ. ಅಂದ್ರೆ ಅವ್ರಿಗೆ ಗೊತ್ತಿರತ್ತ ಈ ಪುಸ್ತಕಗಳ ಚಲೋ ಕಂಟೆಂಟ್ ಹಾಕ್ಯಾರ ಅಂತೇಳಿ. ಹಾಗಾಗಿ ಓಪನ್ ಆಗಿ ನಿಮ್ಗೆ ಹೇಳ್ತಿದ್ದಾರೆ, ತಾವುಗಳು ಹೋಗ್ರಿ ಒಂದ್ಸರಿ ಪ್ರತಿಯೊಂದು ಪುಸ್ತಕ ಏನ್ ಬುಕ್ ಸ್ಟಾಲ್ ಅದಾವಲ್ಲ ಅದ್ರೊಳಗೆ ಈ ಪುಸ್ತಕಗಳು ಲಭ್ಯ ಅದಾವ. ಸಾಧ್ಯ ಆದಷ್ಟು ಮಟ್ಟಿಗೆ ಹೋಗಿ ಓದ್ರಿ. ಓದಿ ಏನ್ ಮಾಡ್ಕೊಡ್ರಿಪ್ಪ, ನಿಮ್ಗೆ ಇಷ್ಟ ಆಯ್ತಂದ್ರೆ ಈ ಪುಸ್ತಕಗಳನ್ನ ಬೈ ಮಾಡ್ಕೊಂಡು ನಿಮ್ಮ ಮುಂದಿನ ಪ್ರಿಪರೇಷನ್ ಏನ್ ಮಾಡ್ಕೊಡ್ರಿ ಅಂದ್ರೆ ಬೂಸ್ಟ್ ಮಾಡ್ಕೊಡ್ರಿ. ಓಕೆನಾ? ಇದು 3ನೇ ಪುಸ್ತಕ ಸರ್ ಬರೆದಂತದ್ದು. ಇನ್ನ 4ನೇ ಪುಸ್ತಕ ಕಡೆ ಹೋಗುನಂತ. ಕರ್ನಾಟಕದ ಜಿಯೋಗ್ರಫಿ ಅಂತ ಹೇಳಿ. ಬಹಳಷ್ಟು ಜನರಿಗೆ ಜಿಯೋಗ್ರಫಿ ಬಹಳ ಕಷ್ಟ ಇರತ್ತ. ಬಟ್ ಸರ್ ಏನ್ ಮಾಡಿದ್ದಾರೆ ಅಂದ್ರೆ ಇದ್ರೊಳಗೆ ಮ್ಯಾಪ್ ಗಳನ್ನ ಹಾಕ್ಯಾರ. ಅಲ್ಲೇ ಮ್ಯಾಪ್ಸ್ ಗಳನ್ನ ಹಾಕಿ ಎಕ್ಸ್ಪ್ಲೇನ್ ಮಾಡುವಂತ ಒಂದು ಪ್ರಯತ್ನ ಮಾಡ್ಯಾರ. ಹೆಂಗ ಕರ್ನಾಟಕ ಇತಿಹಾಸವನ್ನ ಸಪರೇಟ್ ಮಾಡಿದಾರೋ ಅದೇ ರೀತಿ ಕರ್ನಾಟಕದ ಭೂಗೋಳ ಶಾಸ್ತ್ರ ಅಂತ ಹೇಳಿ ಒಂದು ಪುಸ್ತಕ, ಇದು ಕೂಡ ಪ್ರತ್ಯೇಕವಾಗಿ ಬಿಡುಗಡೆ ಮಾಡಿದ್ದಾರೆ. ಇದು ಕೂಡ ಬಹಳ ಪೇಜ್ ಏನಿಲ್ಲ, 248 ಪೇಜ್ ಐತಿ. ನೀವು ನೀಟಾಗಿ ಓದ್ರೆ ಒಂದು ವಾರದಾಗ ಮುಗಿಯತ್ತಿದೆ. ಓಕೆನಾ? ನಿಮ್ಗೆ ಈಗಾಗಲೇ ಸ್ವಲ್ಪ ಪರಿಚಯ ಇರತ್ತ, ಜಿಯೋಗ್ರಫಿ ಓದಿರ್ತೀರಿ. ಬಟ್ ಇದು ನಿಮ್ಗೆ ಹೆಂಗಿರತ್ತಪ್ಪ ಅಂದ್ರೆ ಪ್ರಿವಿಯಸ್ ಇಯರ್ ಎಲ್ಲಾ ಕ್ವಶನ್ ಪೇಪರ್ ಬೇಸಿಸ್ ಮೇಲೆ ರೆಡಿ ಆಗಿದ್ರಿಂದ ನಿಮ್ಗೆ ಏನಾಗುತ್ತೆ, ಪ್ರಿಪರೇಷನ್ಗೆ ಬಹಳ ಹೆಲ್ಪ್ ಆಗತ್ತ. ಒನ್ ಟೈಮ್ ತಾವು ಕೂಡ ಏನ್ ಮಾಡ್ಬೋದ್ರೆ ಇದನ್ನ ಬೈ ಮಾಡಿ ಮನೇಲಿ ಕೂತು ಓದ್ಬಹುದು. ಓಕೆನಾ? ಸರ್ಗೆ ಕೇಳೋಣಂತ ಇದ್ರ ಬಗ್ಗೆ ಏನೇನು ವಿಶೇಷತೆ ಐತೆ ಅಂತ ಹೇಳಿ ಸ್ವಲ್ಪ ಅವ್ರ ಬಗ್ಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರ. ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಾ ಕೇಳ್ಕೊಳ್ಳೋದೇನಂದ್ರೆ, ಈಗ ಆಲ್ಮೋಸ್ಟ್ ಅಲ್ಲೂ ಏನು ಸಾಕಷ್ಟು ಮಾರ್ಕೆಟ್ ಅಲ್ಲಿ ಪುಸ್ತಕಗಳಿದಾವೆ ಏನು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ. ಬಟ್ ನಾನು ಇದರಲ್ಲಿ ಎಲ್ಲ ಪ್ರತಿಯೊಂದನ್ನ ಅಪ್ಡೇಟ್ ಕೊಟ್ಟಿದ್ದೀನಿ. ಎಕನಾಮಿಕ್ ಸರ್ವೆಯನ್ನ ಅಪ್ಡೇಟ್ ಮಾಡಿದ್ದೀನಿ. ಮತ್ತೆ ಈಗ ಫಾರ್ ಎಕ್ಸಾಂಪಲ್ ನಮ್ದು ಮೊದಲಿಗೆ ಕರ್ನಾಟಕದ ಕರಾವಳಿ ತೀರ ಬಂದು 320 ಅಂತ ನಾವು ಓದ್ತಾ ಇದ್ವಿ. ಪ್ರೆಸೆಂಟ್ ಈಗ ಬಂದು 343 ಆಗಿದೆ. ಓಕೆನಾ? ಅದೇ ರೀತಿ ಯಾವುದೇ ರೀತಿ ಒಂದು ಕ್ರಾಪ್ ಅಂದ್ರೆ ಒಂದು ಬೆಳೆಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಅಂದ್ರೆ ಯಾವುದೋ ಒಂದು ಬ್ಯಾಕ್ಟೀರಿಯಾ ಆಗಿರಬಹುದು, ಯಾವುದೋ ಒಂದು ತಳಿ ಆಗಿರಬಹುದು, ಮತ್ತೆ ಯಾವುದೇ ಒಂದು ಹೊಸ ಇನೋವೇಷನ್ ಆಗಿದ್ರು ಇದನ್ನ ಅಪ್ಡೇಟ್ ಆಗಿದೆ. ಮತ್ತೆ ಜೊತೆಗೆ ಈ ಪುಸ್ತಕದಲ್ಲಿ ಇನ್ನೂ ವಿಶೇಷತೆ ಅಂದ್ರೆ ನಿಮ್ಗೆ ಕರ್ನಾಟಕದ ಸಂಬಂಧಪಟ್ಟ ಯಾವುದೇ ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್ ಕೇಳಬಹುದು ಸರ್, 100% ಸಿಗುತ್ತೆ. ನಾನು ಇದರಲ್ಲಿ ವಿಶೇಷತೆ ಅಂತ ಮೆನ್ಷನ್ ಮಾಡಿದೀನಿ. ಪರ್ಟಿಕ್ಯುಲರ್ ಯಾವುದೇ ಒಂದು ಟಾಪಿಕ್ ಅನ್ನ ತಗೊಂಡಾಗ ಆ ಟಾಪಿಕ್ ರಿಲೇಟೆಡ್ ಏನು ಪ್ರೀವಿಯಸ್ ಇಯರ್ ಅಂದ್ರೆ MCQ ಕ್ವಶನ್ ಅನಾಲಿಸಿಸ್ ಮಾಡಿ ನಾನು ವಿಶೇಷತೆ ಅಂತ ಕೊಟ್ಟಿದ್ದೀನಿ. ಫಾರ್ ಎಕ್ಸಾಂಪಲ್ ಈಗ ತೆಂಗಿನ ಮರದ ಬಗ್ಗೆ ಏನಾದ್ರು ಇದ್ರೆ ಅದ್ರ ರಿಲೇಟೆಡ್ ಆಗಿ ಏನೆಲ್ಲ ವಿಶೇಷತೆ ಇರುತ್ತೆ, ಅಥವಾ ಮಾವಿನ ತಳಿ ಬಗ್ಗೆ ಎಲ್ಲ ವಿಶೇಷತೆ ಇರುತ್ತೆ, ಮಾವು ಹೆಚ್ಚಾಗಿ ಎಲ್ಲಿ ಬೆಳಿತಾರೆ, ಯಾವ ರೀಜನ್ ನಲ್ಲಿ ಬೆಳಿತಾರೆ, ಮತ್ತೆ ಕರ್ನಾಟಕದಲ್ಲಿ ಇರುವ ಏನು 1 ಡಿಸ್ಟ್ರಿಕ್ಟ್ ಮತ್ತೆ 1 ಪ್ರಾಡಕ್ಟ್ ಅಂತ ಇದೆಯಲ್ಲ ಅದ್ರ ರಿಲೇಟೆಡ್ ಬರ್ದಿದ್ದೀನಿ. ಮತ್ತೆ 10 ನಾಮಗಳು ಬರ್ದಿದ್ದೀನಿ. ಮತ್ತೆ ನೀವು ನೋಡಿರ್ಬಹುದು ಸಾಕಷ್ಟು ಏನು ಪುಸ್ತಕಗಳನ್ನ. ಬಟ್ ಎಲ್ಲದಕ್ಕಿಂತ ವಿಭಿನ್ನವಾಗಿದೆ. ಅದೇ ನಾ ಹೇಳ್ತಾ ಇರೋದು, ನನ್ನ ಪುಸ್ತಕವನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತಿಲ್ಲ, ಒಂದ್ಸರಿ ಕಂಪ್ಯಾರಿಸನ್ ಮಾಡಿ. ನೀವು ಟಾಪ್ ಮೋಸ್ಟ್ ಆಥರ್ಸ್ ಏನಿದ್ದಾರೆ ನಮ್ಮ ಕರ್ನಾಟಕದಲ್ಲಿ, ಕರ್ನಾಟಕ ಜಿಯೋಗ್ರಫಿ ರಿಲೇಟೆಡ್ ಆಗಿ ಯಾವ ಆಥರ್ಸ್ ನಿಮಗೆ ಬೆಸ್ಟ್ ಅಂತ ಅನ್ಸಿರುತ್ತಲ್ಲ ಆ ಆಥರ್ಗೆ ಕಂಪ್ಯಾರಿಸನ್ ಮಾಡಿ ಒಂದ್ಸರಿ ಕಂಪೈಲ್ ಮಾಡಿ ಪುಸ್ತಕವನ್ನ ನೋಡಿ ಅಂತ ನಾನು ಹೇಳ್ತೀನಿ ಸರ್. ಓಕೆ ಸರ್ ಹೇಳ್ತಿದ್ದಾರೆ ಕಂಪ್ಯಾರಿಸನ್ ಮಾಡಿ ನೋಡಿ ಅಂತ ಹೇಳಿ. ನನಗೂ ಅನ್ಸತ್ತ ಬಹಳ ಅದ್ಭುತವಾಗಿ ಈ ಒಂದು ಪುಸ್ತಕ ಮೂಡಿ ಬಂದಿದೆ. ನಾನು ಕೂಡ ನೋಡಿದೆ. ಓಕೆನಾ? ಬಹಳ ನೀಟಾಗಿ ಅರೇಂಜ್ ಮಾಡಿದ್ದಾರೆ. ಪ್ರತಿಯೊಂದು ಕಂಟೆಂಟ್ ಅನ್ನ ಅಟ್ಟೆ ವ್ಯವಸ್ಥಿತ ರೂಪದಲ್ಲಿ ಅತ್ಯಂತ ಸರಳ ಭಾಷೆಯಲ್ಲಿ ನಮ್ಮ ಆಡು ಭಾಷೆ ಒಳಗೆ ಇದನ್ನ ಮಾಡ್ಯಾರ ಅಂದ್ರೆ ಅರೇಂಜ್ ಮಾಡಿದ್ದಾರೆ. ಸಾಧ್ಯ ಆದಷ್ಟು ಮಟ್ಟಿಗೆ ಎಲ್ಲಾ ವಿದ್ಯಾರ್ಥಿಗಳು ತೆಗೆದುಕೊಂಡು ಒಂದ್ಸರಿ ಕಣ್ಣಾಡಿಸ್ರಿ. ಓಕೆನಾ? ನಿಮಗೂ ಕೂಡ ಅನ್ಸತ್ತ ಕಂಟೆಂಟ್ ಹೆಂಗೈತೆ ಅಂತ ಹೇಳಿ. ಓಕೆನಾ? ಸರ್ ಬರಂತ 4ನೇ ಪುಸ್ತಕ ಇದು. ಇನ್ನ ಕೊನೆಯ ಪುಸ್ತಕ ಯಾವ್ದಪ್ಪ ಅಂದ್ರೆ ಜಿಯೋ ಅಂತ ಹೇಳಿ. ಇದೇನು ಜಿಯೋ ಅಂತಂದಿರಿ, ಮತ್ತೆ ಜಿಯೋ ಅಂದ್ರೆ ಜಿಯೋಗ್ರಫಿ ಅಂತ ಹೇಳಿ. ಓಕೆನಾ? ಅದರಲ್ಲಿ ಭಾರತದ ಭೂಗೋಳ ಶಾಸ್ತ್ರ ಆಗಿರ್ಬೋದು, ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಆಗಿರ್ಬೋದು, ಪ್ರಪಂಚದ ಭೂಗೋಳ ಶಾಸ್ತ್ರ ಅಂತ ಹೇಳಿ 3 ಭೂಗೋಳ ಶಾಸ್ತ್ರಗಳನ್ನ ಒಂದೇ ಪುಸ್ತಕದೊಳಗ ಕಂಪೈಲೇಷನ್ ಮಾಡಿದ್ದಾರೆ. ಸರ್ ಹೆಸರು ಎಷ್ಟು ಯುನಿಕ್ ಆಗಿ ಇಟ್ಟಿದ್ದಾರೆ ನೋಡ್ರಿ, ಜಿಯೋ ಅಂತ ಹೇಳಿ. ಜಿಯೋ ಅಂದ್ರೆ ಜಿಯೋಗ್ರಫಿ ಅಂತ ಹೇಳಿ ಶಾರ್ಟ್ ಕಟ್ ಒಳಗ ಈ ಒಂದು ಹೆಸರನ್ನ ಇಟ್ಟಿದ್ದಾರೆ. ಅಷ್ಟೇ ವ್ಯವಸ್ಥಿತ ರೂಪದಲ್ಲಿ ಒಳಗೂ ಕೂಡ ಕಂಟೆಂಟ್ ಏನ್ ಮಾಡ್ಯಾರ ಅಂದ್ರೆ ಅರೇಂಜ್ ಅನ್ನ ಮಾಡಿದ್ದಾರೆ. ಇದರ ಒಂದು ಪುಟಗಳ ಸಂಖ್ಯೆ ಎಷ್ಟಿದೆ 480 ಪುಟಗಳದಾವ.
ಈ 480 ಪುಟಗಳನ್ನ ತಾವುಗಳು ನೀಟಾಗಿ ಓದಿದ್ದೆ ಆದ್ರೆ ಖಂಡಿತವಾಗ್ಲೂ ನಿಮ್ಗೆ ಮುಂದೆ ನಡೆಯುವಂತ ಎಕ್ಸಾಮ್ ಗಳಿಗೆ ಜಿಯೋಗ್ರಫಿದಲ್ಲಿ ಬರುವಂತ ಪ್ರತಿ ಪ್ರಶ್ನೆಗಳಿಗೆ ತಾವೆಲ್ಲರೂ ಕೂಡ ಉತ್ತರವನ್ನ ಹಾಕಬಹುದು. ಓಕೆನಾ ಸರ್ ಕೂಡ ಕೇಳೋಣಂತ ಏನ್ ಸರ್ ವಿಶೇಷತೆ ಅಂತೇಳಿ. ಸರ್ ಏನ್ ಹೇಳ್ರಿ ಸರ್, ಇದ್ರ ಏನ್ ವಿಶೇಷತೆ? ಸರ್ ನಿನ್ನೆ ನಾನು ಧಾರವಾಡಕ್ಕೆ ಅಂದ್ರೆ ಜನವರಿ 1 ನಾನು ಧಾರವಾಡಕ್ಕೆ ಹೋಗಿದ್ದಾಗ ಸ್ವಲ್ಪ ಸ್ಟೂಡೆಂಟ್ಸ್ ಕೈ ತಗೊಂಡ್ರು, ಇದೇನಪ್ಪ ಜಿಯೋ ಅಂತ ಇದ್ರು, ತಮಾಷೆ ಮಾಡಿದ್ರು ಕೆಲವೊಬ್ರೆಲ್ಲ. ಅಲ್ಲಿ ಇದಿಲ್ ಜಿಯೋ ಇದೆ, ಏರ್ಟೆಲ್ ಯಾವ್ದು ಅಂತ ಇದಾರೆ, ಆತರ ತಮಾಷೆ ಮಾಡಿದ್ರು, ಕಾಮನ್ ಆಗಿ ಮಾಡಿದ್ರು, ಇದೇನಪ್ಪ ಯೂನಿಕ್ ಆಗಿದೆ ಜಿಯೋ ಅಂತ. ನನ್ನ ಅಂದ್ರೆ ಒಂದು ಸ್ಟೂಡೆಂಟ್ಸ್ ಮೈಂಡ್ ಅಲ್ಲಿ ಅಚ್ಚರಿಯಾಗಿ ಉಳಿಲಿ ಅಂತ ಹೇಳ್ಬಿಟ್ಟು ನಾನು ಜಿಯೋ ಅಂತ ಕೊಟ್ಟೆ. ಇದರ ಉದ್ದೇಶ ಬೇರೆ ಏನು ಇಲ್ಲ. ಬಟ್ ಇದರಲ್ಲಿ ಜಿಯೋದಲ್ಲಿ 3 ಪಾರ್ಟ್ ಮಾಡಿದೀನಿ. ಒಂದು ಅಂದ್ರೆ ಇಂಡಿಯನ್ ಜಿಯೋಗ್ರಫಿ, ಫಿಸಿಕಲ್ ಜಿಯೋಗ್ರಫಿ ಮತ್ತೆ ವರ್ಲ್ಡ್ ಜಿಯೋಗ್ರಫಿ ವಿತ್ ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಇದರ ವಿಶೇಷತೆ ಅಂದ್ರೆ ಅಚ್ಚುಕಟ್ಟಾಗಿ ನಿಮ್ಗೆ ನೋಡಿಸ್ತಾ ಇದೀನಿ. ನೋಡಿ ಸ್ಪರ್ಧಾರ್ಥಿಗಳೇ, ನಾನು ಮ್ಯಾಪ್ ಅನ್ನ ನೀಟಾಗಿ ಅಲೈನ್ ಮಾಡಿದೀನಿ. ಮತ್ತೆ ಇತ್ತೀಚೆಗೆ ಏನ್ ಕ್ವಶನ್ ಅರೈಸ್ ಆಗ್ತಾ ಇದೆ ಗೊತ್ತಾ? ಫಾರ್ ಎಕ್ಸಾಂಪಲ್ ಒಂದ್ ಹೇಳ್ತೀನಿ, ಯಾವ ಸ್ಟೇಟ್ ಇಂದ ಯಾವ ಸ್ಟೇಟಿಗೆ ಎಷ್ಟು ಡಿಸ್ಟೆನ್ಸ್ ಇದೆ, ಮತ್ತೆ ಯಾವ ಅಂದ್ರೆ ಪೂರ್ವದಿಂದ ಪಶ್ಚಿಮ ಕಡೆಗೆ ಹೋದಂತಹ ಯಾವ ರಾಜ್ಯಗಳು ಬರುತ್ತೆ ಅಂದ್ರೆ ಏನು ಇಳಿಕೆ ಕ್ರಮದಲ್ಲಿ ಬರೀರಿ ಅಥವಾ ಏರಿಕೆ ಕ್ರಮದಲ್ಲಿ ಬರೀರಿ ಅಂತ ಕ್ವಶನ್ ಆಗ್ತಾ ಇದೆ. ಮತ್ತೆ ಏನ್ ಟಿಲ್ ಡೇಟ್ ಅಪ್ಡೇಟ್ ಈಗ ಇಲ್ಲೂ ಅಷ್ಟೇ. ಮೊದಲು ನಾವು ಏನು 7,600 ಕಿಲೋಮೀಟರ್ ನೋಡ್ತಿದ್ವಿ, ಏನು ಫಾರ್ ಎಕ್ಸಾಂಪಲ್ ಕರಾವಳಿ ಕೋಸ್ಟಲ್ ಏರಿಯಾ, ಈಗ 11,000 ಸಮಥಿಂಗ್ ಆಗಿದೆ. ಮತ್ತೆ ಅಚ್ಚುಕಟ್ಟಾಗಿ ನಾನು ನಿಮ್ಗೆ ಅಂಡಮಾನ್ ಮತ್ತೆ ನಿಕೋಬಾರ್ ಇದೆಯಲ್ಲ, ಅಲ್ಲಿ ಇದಕ್ಕೆ ಅಂದ್ರೆ ಪೋರ್ಟ್ ಬ್ಲೇರ್ ಇದೆಯಲ್ಲ, ಇಲ್ಲಿ ಮ್ಯಾಪ್ ಅಲ್ಲಿ ವಿಜಯಪುರಂ ಅಂತ ಅಪ್ಡೇಟ್ ಆಗಿದೆ, ಅದನ್ನು ಮೆನ್ಷನ್ ಮಾಡಿದೀನಿ. ಇದರಲ್ಲೂ ಅಷ್ಟೇ. ಮತ್ತೆ ಇನ್ನು ವಿಶೇಷತೆ ಅಂದ್ರೆ ಏನಪ್ಪಾ ಅಂದ್ರೆ ಇದರಲ್ಲಿ ಮುನ್ನುಡಿ ಬರೆದಿರೋರು ಸ್ಪರ್ಧಾರ್ಥಿಗಳು ಬರೆದಿರೋದು. ಏನು ನನ್ನ ಪುಸ್ತಕದಲ್ಲಿ ಯೂನಿಕ್ನೆಸ್ ಅಂದ್ರೆ ಏನಪ್ಪಾ ಅಂದ್ರೆ ನಾನು ಕೆಲವೊಂದು ಸ್ಪರ್ಧಾರ್ಥಿಗಳ ಕಡೆಯಿಂದ ಮುನ್ನುಡಿಯನ್ನು ನಡೆಸಿದ್ದೀನಿ. ಬಿಕಾಸ್ ಯಾಕಂದ್ರೆ ಅವರ ಸ್ಟ್ರಗಲ್ ಅನ್ನ ನಾನು ನೋಡಿದೀನಿ, ಯಾವ ರೀತಿ ಎಲ್ಲ ಸ್ಟ್ರಗಲ್ ಪಡ್ತಾ ಇದಾರೆ. ಈ ವಿಜಯನಗರದಲ್ಲಿ ಆಗಿರಬಹುದು, ನಮ್ಮ ಧಾರವಾಡ ಆಗಿರ್ಬೋದು, ವಿಜಯಪುರದಲ್ಲಿ ಆಗಿರಬಹುದು, ಅಂದ್ರೆ ಅವರ ಸ್ಟ್ರಗಲ್ ಅನ್ನ ನೋಡಿ ಅವ್ರ ಕಡೆಯಿಂದ ಮುನ್ನುಡಿ ಬರ್ಸಿದೀನಿ. ಬಿಕಾಸ್ ನನಗೆ ಸಾಕಷ್ಟು ಏನೋ ಅಧಿಕಾರಿಗಳು ಏನೋ ಪರಿಚಯ ಇದ್ದಾರೆ, ಅವ್ರ ಕಡೆಯಿಂದ ಮುನ್ನುಡಿ ಬರ್ಸ್ಬೋದು. ನನ್ನ ಕಡೆಯಿಂದ ನಂದು ಏನಾದ್ರು ಯೂನಿಕ್ನೆಸ್ ಇರ್ಲಿ, ಸ್ಪರ್ಧಾರ್ಥಿಗಳ ಕಡೆಯಿಂದ ಬರ್ಸಿದಾಗ ಅವ್ರಿಗೆ ಎಲ್ಲೋ ಒಂದು ಕ್ರೆಡಿಟ್ ಅನ್ನ ಕೊಡ್ಬೋದು ಅಂತ ನನ್ನ ಅನಿಸಿಕೆ ಆಗಿತ್ತು. ಮತ್ತೆ ಅರ್ಪಣೆ ಯಾರಿಗೆ ಮಾಡಿದೀನಿ ಅಂದ್ರೆ ಇಲ್ಲಿ ನಾನು ಇಂಡಿಯನ್ ಸೋಲ್ಜರ್ ಮಾಡಿದೀನಿ, ಮತ್ತೆ ರೈತರಿಗೆ ಮಾಡಿದೀನಿ, ಮತ್ತೆ ನಾವು ಪೌರ ಕಾರ್ಮಿಕರಿಗೆ ನಾನು ಅರ್ಪಣೆಯನ್ನ ಮಾಡಿದೀನಿ. ಓಕೆನಾ? ಇದರಲ್ಲಿ ನಿಮಗೆ 100% ಭರವಸೆ ನಾನು ಕೊಡಬಲ್ಲೆ. ಏನಪ್ಪಾ, ನಿಮ್ಮ ಮುಂದೆ ನಡೆಯುವ ಏನು KE ಏನು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡುತ್ತಾ ಆ ಏನು ಪ್ರಶ್ನೆ ಪತ್ರಿಕೆಯಲ್ಲಿ ತೆಗೆಯುವಂತಹ ಎಲ್ಲಾ ಕ್ವಶನ್ಗಳು ಈ ಪುಸ್ತಕದಿಂದ ನಿಮಗೆ ಆನ್ಸರ್ ಸಿಗುತ್ತೆ ಅಂತ ನಾನು ಭರವಸೆ ಕೊಡಬಲ್ಲೆ. ನೀವು ಒಂದು ಬಾರಿ ಈ ಪುಸ್ತಕವನ್ನ ತೆಗೆದುಕೊಂಡು ಕಣ್ಣಾಯಿಸಿ ನಿಮ್ಗೆ ಇಷ್ಟ ಆದ್ರೆ ಬೈ ಮಾಡಿ, ಅದರ್ವೈಸ್ ನೀವು ಬೈ ಮಾಡ್ಬೇಡಿ ಅಂತ ಹೇಳ್ತಾನೆ. ಯಾಕಂದ್ರೆ ನಾನು ಇದನ್ನೆಲ್ಲ ಏನೋ ಬೈ ಹ್ಯಾಂಡ್ ಬರ್ದಿರೋ ನೋಟ್ಸು. ಈಗ ಫಾರ್ ಎಕ್ಸಾಂಪಲ್ ಪುಸ್ತಕ ಬರೆಯೋದು ನನಗೆ ಗೊತ್ತಿದೆ, ಯಾವ ರೀತಿ ಬರೀತಾರೆ ಏನು ಅಂತ, ಬಟ್ ಅದನ್ನ ರಿವ್ಯೂ ಮಾಡಕ್ ಹೋಗಲ್ಲ. ಆ ಕಾರಣದಿಂದ ಈ ಪುಸ್ತಕದಲ್ಲಿ ಒಳ್ಳೆ ಕಂಟೆಂಟ್ ಇದೆ. ಸ್ಪರ್ಧಾರ್ಥಿಗಳಿಗೆ ನಾನು ಕೊಡ್ಬೇಕಾಗಿರೋ ಕಂಟೆಂಟ್ ಅನ್ನ ನಾನು ಅವ್ರಿಗೆ ಕೊಟ್ಟಿದ್ದೀನಿ. ನಾನು ಅವರ ಏನು ಕೈ ತಲುಪಿಸೋ ಕೆಲಸ ನಾನು ಮಾಡಿದೀನಿ. ಅದು ಅವರ ಮೇಲೆ ಬಿಟ್ಟಿದ್ದು. ಇದನ್ನ ಬೆಳೆಸೋದು, ಪೋಷಣೆ ಮಾಡೋದು ಅವರ ಕೈಯಲ್ಲಿರುತ್ತೆ. ಓಕೆನಾ? ಮತ್ತೆ ಸರ್ ನಾನು ಇದ್ರ ಬಗ್ಗೆ ನೀವೇ ಹೇಳ್ಬೇಕು. ಸರ್ ಖಂಡಿತವಾಗ್ಲು ಸರ್, ತಾವುಗಳು ಇಲ್ಲಿ ನಾವು ನೋಡಿದೀವಿ ಸರ್ ಅಡ್ವೊಕೇಟ್ ಆಗಿ ಕೂಡ ಕೆಲಸವನ್ನ ಮಾಡ್ತಾರ, ಜೊತೆಗೆ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲವಾಗ್ಲಿ ಅಂತ ಹೇಳಿ ಹಲವಾರು ಪುಸ್ತಕಗಳನ್ನ ಬರೆದಿದ್ದಾರೆ. ಮೊದಲ ಆವೃತ್ತಿಯಲ್ಲಿ, ಮೊದಲ ಸಂಚಿಕೆಯಲ್ಲಿ ಒಟ್ಟು 5 ಪುಸ್ತಕಗಳನ್ನ ನಾವು ನೋಡ್ತಾ ಇದೀವಿ. ಇನ್ನು ಕೆಲವೇ ದಿನದಲ್ಲಿ ಮತ್ತೆ ಹಲವಾರು ಪುಸ್ತಕಗಳು ಕೂಡ ಅವರಿಂದ ಬರ್ತಿರ್ತವೆ. ಮೊನ್ನೆ ಹೇಳಿದಾಗ ಕಂಪ್ಲೀಟ್ ಆಗಿ ಅಪ್ಡೇಟೆಡ್ ಮಾಡಿವಿ ಸರ್. ಕರೆಂಟ್ ಅಫೇರ್ಸ್ ಏನೇನ್ ಐತಲ್ಲ, ಇತ್ತೀಚೆಗೆ ಏನೇನ್ ಕರೆಂಟ್ ಅಫೇರ್ಸ್ ನೋಡ್ರಿ, ಎಲ್ಲವನ್ನ ಕೂಡ ಕ್ರೋಢೀಕರಣ ಮಾಡಿ ಈ ಪುಸ್ತಕವನ್ನ ನಾನು ತಂದಿದ್ದೇನೆ ಸರ್. ವಿದ್ಯಾರ್ಥಿಗಳಿಗೆ ಖಂಡಿತವಾಗೂ ಹೆಲ್ಪ್ ಆಗ್ಬೇಕನ್ನುವಂತ ಉದ್ದೇಶ ಇಟ್ಟುಕೊಂಡೆ ಈ ಪುಸ್ತಕವನ್ನ ಮಾರುಕಟ್ಟೆಗೆ ತಂದಿದ್ದೇನೆ ಸರ್ ಅಂತಂದ್ರು. ಬಹಳ ಅಂದ್ರೆ ಬಹಳ ಖುಷಿ ಆಯ್ತು ಅವ್ರು ಹೇಳಿದ್ದು. ಯಾಕಂದ್ರೆ ಬಹಳಷ್ಟು ಜನ ಏನ್ ಹೇಳ್ತಂದ್ರೆ ನಂದೇ ಪುಸ್ತಕ ತಗೋ ಅಂತ ಹೇಳಿ ಈ ರೀತಿ ಹೇಳುವಂತ ಒಂದು ಕಾಲಘಟ್ಟದಲ್ಲಿ ಅವ್ರು ಏನ್ ಹೇಳಿದ್ರು ಅಂದ್ರೆ ಕಂಟೆಂಟ್ ನೋಡಿ ಏನ್ ಮಾಡಿರಪ್ಪ ಅಂದ್ರೆ ಈ ಪುಸ್ತಕಗಳನ್ನ ಬೈ ಮಾಡ್ರಿ ಅಂತಂದ್ರು. ನನಗೂ ಬಹಳಷ್ಟು ಖುಷಿ ಆಯ್ತು. ನಾನು ಕೂಡ ಅದೇ ಅಂದೆ ನಿಮ್ಗೆ, ಯಾವತ್ತು ಕೂಡ ಒಳ್ಳೆ ಪುಸ್ತಕಗಳು ಗೆಲ್ತಾವ, ಇದು ಕೂಡ ಒಳ್ಳೆ ಪುಸ್ತಕನ ಸಾಲಿನಲ್ಲಿ ಹೋಗ್ಲಿ ಅಂತ ಹೇಳಿ ನಾನು ಕೂಡ ಆಶೆ ಮಾಡ್ತೀನಿ ಅಂತ. ಹಾಗಾದ್ರೆ ಒಟ್ಟು 5 ಪುಸ್ತಕಗಳನ್ನ ಪರಿಚಯ ಮಾಡಿದಾಯ್ತು. ಈಗ ನಿಮ್ಗೆ ಬಿಟ್ಟಂತದ್ದು, ತಾವುಗಳು ಪುಸ್ತಕ ಬೈ ಮಾಡ್ಬೇಕು ಬೇಡ ಅಂತೇಳಿ ನಿಮಗ್ ಬಿಟ್ಟಂತ ವಿಚಾರ. ನಾವು ಈ ಪುಸ್ತಕ ಬಗ್ಗೆ ಸಂಪೂರ್ಣವಂತ ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚ್ಕೊಂಡಿದೀವಿ. ತಾವುಗಳು ಕೂಡ ವಿವಿಧ ಬುಕ್ ಸ್ಟಾಲ್ಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಪುಸ್ತಕವನ್ನ ನೋಡುವಂತದ್ದು ಮತ್ತು ಬೈ ಮಾಡುವಂತದ್ದು ಪ್ರಯತ್ನ ಮಾಡ್ತೀರಾ ಅಂತ ಹೇಳ್ತಾ ಇವತ್ತಿನ ಸೆಷನ್ಗೆ ಸರ್ ಬಂದ್ರು. ಸರ್ ಮತ್ತೆ ಇನ್ನೊಂದು 2 ಮಾತುಗಳ ಸ್ಪರ್ಧಾರ್ಥಿಗಳಿಗೆ ನನ್ನ ಒಂದು ಕಿರು ಮಾತನ್ನ ಹೇಳಬಲ್ಲೆ. ಏನಪ್ಪಾ ವಿಶೇಷತೆ ಅಂದ್ರೆ, ಎಲ್ಲರಿಗೂ ಮೊದಲಿಗೆ ನಾನು ಏನು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಏನು ಇನ್ನು KEA ಮತ್ತೆ KPSC ಅಥವಾ ಏನು ನಮ್ಮ KSP ಯಾವುದೇ ಎಕ್ಸಾಮ್ ಅನ್ನ ಕಾಲ್ ಮಾಡಿ ಸಿನ್ಸಿಯರ್ ಆಗಿ ಓದಿ ಮತ್ತೆ 2026ರಲ್ಲಿ ಪ್ರತಿಯೊಬ್ಬ ಆಸ್ಪಿರೆಂಟು ಯಾರು ಸಿನ್ಸಿಯರ್ ಆಸ್ಪಿರೆಂಟ್ಸ್ ಇರ್ತಾರೆ ಗೊತ್ತಾ, ಅವ್ರ ಸಕ್ಸಸ್ ಅನ್ನ ಕಾಣ್ಲಿ ಅಂತ ನಾ ಹೇಳ್ತೀನಿ. ಮತ್ತೆ
ಟೈಮ್ ಎಲ್ಲೂ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಮತ್ತೆ ಜೊತೆಗೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಮಾಡಿ, ಓಕೆನಾ? ನಿಮ್ಗೆ ಮೈಂಡ್ ಅಲ್ಲಿ ಏನ್ ಬರುತ್ತೋ ಅದನ್ನ ಮಾಡಿ. ಎಲ್ಲಾ ಆಕ್ಟಿವಿಟೀಸ್ ಇರ್ಬೇಕು. ಯಾವುದೇ ಒಬ್ಬ ಏನೋ ಆಸ್ಪಿರೆಂಟ್ ಎಲ್ಲಾ ರೀತಿಯ ಆಕ್ಟಿವಿಟಿಯಲ್ಲಿ ಇರ್ಬೇಕು. ಜಸ್ಟ್ ಊಟಕ್ಕೆ ಉಪ್ಪಿನಕಾಯಿ ತರ ಅಂತ ಜಸ್ಟ್ 10% ಇಟ್ರೆ ಇನ್ನು 90% ನಿಮ್ಮ ಸ್ಟಡೀಸ್ ಫೋಕಸ್ ಕಡೆಗೆ ಅಂತ ನಾನು ಅವರಲ್ಲಿ ಕೇಳ್ಕೊಳ್ತೀನಿ ಸರ್. ಎಸ್, ಖಂಡಿತವಾಗ್ಲೂ ಸರ ನಮ್ಮ ವಿದ್ಯಾರ್ಥಿಗಳು ನಿಮ್ಮ ಒಂದು ಮಾತನ್ನ ಬಹಳಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡು ಈ ಸ್ಪರ್ಧಾತ್ಮಕ ಪರೀಕ್ಷಾ ಒಂದು ತರಬೇತಿ ಏನಿರುತ್ತಾ ಚೆನ್ನಾಗಿ ಮಾಡ್ತಾರ ಅಂತ ಹೇಳಿ ನಾವು ಕೂಡ ಭಾವಿಸ್ತೀವಿ ಅಂತ. ಜೊತೆಗೆ ಇನ್ನೊಂದು ವಿಶೇಷವಾಗಿ ಮಾಹಿತಿಯನ್ನ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಹಂಚ್ಕೊಳ್ಳೇಬೇಕು. ಇದಕ್ಕೆ ಬೆನ್ನುಡಿಯನ್ನ ನೀವು ಈಗಾಗಲೇ ಬೆನ್ನುಡಿ ಮುನ್ನುಡಿ ವಿದ್ಯಾರ್ಥಿಗಳು ಬರ್ದಾರ ತಂದಿದ್ರಿ. ಬಹಳಷ್ಟು ಖುಷಿ ಆಯ್ತು ಸರ. ಯಾಕಂದ್ರೆ ಈ ಕಾಲಘಟ್ಟದಲ್ಲಿ ವಿದ್ಯಾರ್ಥಿಗಳಿಂದ ಮುನ್ನುಡಿ ಬರೆಸುದು ಬೆನ್ನುಡಿ ಬರೆಸುದು ಬಹಳಷ್ಟು ಕಡಿಮೆ ಲೇಖಕರು. ಹಾಗಾಗಿ ಆ ಸಾಲಿನಲ್ಲಿ ಕೂಡ ಸರ್ ಇನ್ನೂ ಒಂದು ಈ ಬ್ರೋಚರ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಹೇಳ್ತಿದ್ದೀನಿ. ನಿಮ್ಗೆ ಇಲ್ಲಿ ಕಾಣಿಸಬಹುದು ಎಲ್ಲಾ ಪುಸ್ತಕಗಳಿಗೆ ಸ್ಪರ್ಧಾರ್ಥಿಗಳಿಂದ ರಿವ್ಯೂ 10/10 ಅಂತ. ಬಿಕಾಸ್ ಅದು ಸ್ಪರ್ಧಾರ್ಥಿಗಳೇ ಕೊಟ್ಟಿರೋ ರಿವ್ಯೂ. ನನ್ನ ಸ್ವಂತಕ್ಕೆ ಹಾಕಿರೋದಿಲ್ಲ. ಇದನ್ನ ಪ್ರಮೋಷನ್ ಮಾಡೋದಕ್ಕಾಗಲಿ ಅದ ಯಾವುದೇ ರೀತಿ ದುರುದ್ದೇಶದಿಂದ ಮಾಡಿಲ್ಲ. 10/10 ರಿವ್ಯೂ ಕೊಟ್ಟಿದ್ದಾರೆ. ಮತ್ತೆ ಇದರ ಬೆಸ್ಟ್ ಬುಕ್ಸ್ ಅಂತ, ಕರ್ನಾಟಕದ ಬೆಸ್ಟ್ ಬುಕ್ಸ್ ಅಂತ ನನಗೆ ಎಲ್ಲಾ ಸ್ಟೂಡೆಂಟ್ಸ್ ಕಡೆಯಿಂದ ಹೇಳೋದಕ್ಕೆ ತುಂಬಾ ಬೇರೆ ಬೇರೆ ಜಿಲ್ಲೆಗಳಿಂದ, ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ನನಗೆ ಏನು ಕರೆಗಳು ಬರ್ತಾ ಇದೆ. ಜೊತೆಗೆ ನೋಡಿ ಇಲ್ಲಿ ನಿಮ್ಗೆ ಬ್ರೋಚರ್ ನೋಡಿರಬಹುದು. ಈ ಒಂದು ಬ್ರೋಚರ್ ಅಲ್ಲಿ ಇಲ್ಲಿ ಹಾಕಿದೀನಲ್ವಾ, ಇಲ್ಲಿ ನಾನು ಮಿಡಲ್ ಅಲ್ಲಿ ಇದ್ದೀನಿ. ಇದೆಲ್ಲ ಧಾರವಾಡದ ಅಂದ್ರೆ ವಿವಿಧ ಸ್ಪರ್ಧಾರ್ಥಿಗಳು ಸರ್. ಇದು ನನ್ನ ಕಡೆಯಿಂದ ಫೋಟೋ ತೆಗೆಸ್ಕೊಂಡಿರೋದು. ಯಾವುದೋ ಒಂದು ಎಕ್ಸಾಮ್ ಬಂದಾಗ ಇಲ್ಲಿ ನನಗೆ ಮೆಟ್ರೋ ಸ್ಟೇಷನ್ ಅಲ್ಲಿ ಸಿಕ್ಕಾಗ ನಾನು ನೋಡಿ ಅವ್ರ ಫೋಟೋನೇ ಹಾಕಿದೀನಿ. ಮತ್ತೆ ಇಲ್ಲಿ ನನ್ನ ಕಂಟೆಂಟ್ ಇದೆ. ನೀವು ಯಾವುದೇ ಒಂದು ಪುಸ್ತಕವನ್ನ ತಗೊಂಡಾಗ ಆ ಪುಸ್ತಕದಲ್ಲಿ ಏನಪ್ಪಾ ಆ ಪುಸ್ತಕದ ವಿಶೇಷತೆ ಅಂತ ಅದರ ಪುಸ್ತಕದಲ್ಲೇ ಮೆನ್ಷನ್ ಮಾಡಿದೀನಿ ಸರ್. ಇದು ಒಂದು. ಮತ್ತೆ ನನ್ನ ಟೆಲಿಗ್ರಾಮ್ ಚಾನಲ್ ಇದೆ, ಮಿಸ್ಟರ್ AJ ಹರೀಶ್ 1432 ಅಂತ. ಏನಪ್ಪಾ 1432 ಅಂತ ಇಟ್ಕೊಂಡಿದ್ದಾರೆ ಅಂತ, ದೆರ್ ಇಸ್ ಸಮಥಿಂಗ್ ಡಿಫ್ರೆಂಟ್, ಓಕೆನಾ? ಮಿಸ್ಟರ್ AJ ಅಂದ್ರು ದೆರ್ ಇಸ್ ಸಮಥಿಂಗ್ ಡಿಫ್ರೆಂಟ್ ಅಂತ ಹೇಳ್ತೀನಿ. ಅದನ್ನ ಒಂದ್ ಬಾರಿ ರಿವ್ಯೂ ಮಾಡ್ತೀನಿ. ಬಟ್ ನನ್ನ ನಂಬರ್ ಇದೆ 9900092915. ಮತ್ತೆ ಇನ್ನೊಂದು 8722812125. ಯಾವುದೇ ಕ್ವೈರೀಸ್ ಇದ್ರು ನೀವು ಡೈರೆಕ್ಟ್ ಆಗಿ ಲೇಖಕರನ್ನೇ ಭೇಟಿ ಮಾಡಬಹುದು. ನಿಮ್ದು ಯಾವುದೇ ಕ್ವೈರೀಸ್ ಇದ್ರೆ ಡೈರೆಕ್ಟ್ ಆಗಿ ಲೇಖಕರೇ ನಿಮಗೆ ಏನು ಮಾಹಿತಿ ಕೊಡ್ತಾರೆ. ಯಾವುದೇ ಒಂದು ನಿಸ್ಸಂಕೋಚದಿಂದ ಕರೆ ಮಾಡಿ, ಯಾವುದೇ ಟೈಮ್ ಅಲ್ಲಿ ಮಾಡಿದ್ರು ನಿಮ್ಗೆ ನಿಮ್ಮ ಏನು ಕರೆಗೆ ನಾನು ಸ್ಪಂದಿಸ್ತೀನಿ ಅಂತ ಹೇಳ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಜೊತೆಗೆ ಸರ್ಗಳು ಬಹಳಷ್ಟು ಹೇಳಿದ್ರು, ಪುಸ್ತಕದ ಬಗ್ಗೆ ಮಾಹಿತಿ ಆಗ್ಲಿ, ಬೆನ್ನುಡಿ ಆಗ್ಲಿ, ಅವ್ರು ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕು ಎಲ್ಲವನ್ನ ಹೇಳಿದ್ರು. ಇನ್ನೊಂದು ಪ್ರಮುಖವಾದ ಮಾಹಿತಿ ನಮ್ಮ ವಿದ್ಯಾರ್ಥಿಗಳಿಗೆ ಹಂಚ್ಕೊಳ್ಳೇಬೇಕು ಸರ್. ಇಟ್ಟೊತ್ತನ ಹೇಳಿದಿವಲ್ಲ, ಓಕೆನಾ? ಪುಸ್ತಕ ಹಿಂಗ್ ಸಿಗ್ತಾವ, ಹಿಂಗೈತಿ ಕಂಟೆಂಟ್, ಎಲ್ಲಿಂದ ಬೈ ಮಾಡ್ಬೇಕು? ಕೆಲವೊಂದಿಷ್ಟು ಹಳ್ಳಿ ಒಳಗ ಬುಕ್ ಸ್ಟಾಲ್ ಒಳಗೆ ಇಲ್ಲ ಸರ್, ಅಲ್ಲಿ ಪುಸ್ತಕಗಳು ರೀಚ್ ಆಗಂಗಿಲ್ಲ. ಬಹಳಷ್ಟು ವಿದ್ಯಾರ್ಥಿಗಳು ಪುಸ್ತಕ ಹೆಂಗ್ ಬೈ ಮಾಡ್ಬೇಕು ಸರ್? ಅಮೆಜಾನ್, ಫ್ಲಿಪ್ಕಾರ್ಟ್ ಅಂತ ಹೇಳಿ 108 ಆನ್ಲೈನ್ ಸೋರ್ಸಸ್ ನೋಡ್ತಾರ. ಬಟ್ ಆನ್ಲೈನ್ ದಲ್ಲಿ ಹೋದಾಗ ನೇರವಾಗಿ ಅಮೌಂಟ್ ಗಳನ್ನ ಬಹಳ ಇಟ್ಟಿರ್ತಾರ. ಹಾಗಾಗಿ ವಿದ್ಯಾರ್ಥಿಗಳು ಅದನ್ನ ಬೈ ಮಾಡುವಾಗ ಹಿಂದೇಟನ್ನ ಹಾಕ್ತಾರ. ಬಟ್ ಆ ಹಿಂದೇಟನ್ನ ಹೋಗ್ಲಾಡಿಸಲು ನಮ್ಮ ಒಂದು RS ಬುಕ್ ಹೌಸ್ ಅಂತ ಹೇಳಿ ಬೆಂಗಳೂರಲ್ಲಿ ಇರುವಂತಹ ಒಂದು ಬುಕ್ ಹೌಸ್. ಇದು ಬೆಂಗಳೂರಿನ ಮೂಲೆಯಲ್ಲಿ ಏನ್ ಮಾಡತ್ತಂದ್ರೆ ಈ ಪುಸ್ತಕಗಳನ್ನ ಕಳಿಸುವಂತ ಒಂದು ಸೌಲಭ್ಯವನ್ನು ಮಾಡ್ಕೊಂಡೈತಿ. ಜೊತೆಗೆ ಕರ್ನಾಟಕದಲ್ಲಿ ಯಾವುದೇ ಮೂಲೆ ಇರಲಿ, ಕರ್ನಾಟಕದ ಮೂಲೆಯಲ್ಲಿ ಇವರು ಪುಸ್ತಕಗಳು ಹೋಗ್ತಿರ್ತಾವ. ವಿಶೇಷವಾಗಿ ನನ್ನ ಪುಸ್ತಕಗಳು ಕೂಡ RS ಬುಕ್ ಹೌಸ್ ಅವ್ರು ಏನ್ ಮಾಡ್ತಾರ ಅಂದ್ರೆ ಡಿಸ್ಪ್ಯಾಚ್ ಅನ್ನ ಮಾಡ್ತಿರ್ತಾರ. ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಹೋಗಿ ಮುಟ್ಟತ್ತ. ಅಷ್ಟೇ ರೀತಿಯಂತ ಒಳ್ಳೆ ಕ್ವಾಲಿಟಿ ಇರುವಂತ ಡಿಸ್ಪ್ಯಾಚ್ ಏನ್ ಮ್ಯಾಲ್ ಪ್ಯಾಕಿಂಗ್ ಇರತ್ತ, ಆ ಪ್ಯಾಕಿಂಗ್ ಅನ್ನ ಮಾಡಿ ಕಳಿಸ್ತಾರ. ನಿಮ್ಗೆ ಏನಾದ್ರೂ ಪುಸ್ತಕಗಳು ಬೇಕಾಗ್ತದೆ ಅಂದ್ರೆ ಇವು 5 ಪುಸ್ತಕ ಅಷ್ಟೇ ಅಲ್ಲ, ಇನ್ನು ಉಳಿದಂತ ಎಲ್ಲಾ ಪುಸ್ತಕಗಳು ಏನ್ ಮಾರುಕಟ್ಟೆಯಲ್ಲಿ ಲಭ್ಯ ಇರುವಂತ ಏನೇನು ಪುಸ್ತಕಗಳು ಬೇಕೋ ಆ ಎಲ್ಲಾ ಪುಸ್ತಕಗಳು ನಿಮ್ಗೆ ಏನಾದ್ರೂ ಬೇಕಾಗಿದ್ರೆ ಖಂಡಿತವಾಗ್ಲೂ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಆ ನಂಬರ್ನ ತಾವು ಒಂದ್ಸರಿ ನೋಟ್ ಮಾಡ್ಕೊಡ್ರಿ. ಯಾವತ್ತಪ್ಪ ಅಂದ್ರೆ ಸ್ವಲ್ಪ ನಾವಿಲ್ಲಿ ಬರೀನಂತ 9164 0064 34 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ನಿಮ್ಗ ಮೂಲೆಯಲ್ಲಿ ಕೂಡ ಪುಸ್ತಕವನ್ನ ತಲುಪಿಸುವಂತ ಒಂದು ಜವಾಬ್ದಾರಿಯನ್ನ ಆ ತಂಡ ಮಾಡಿಕೊಂಡಿದೆ. ಹಾಗಾದ್ರೆ ತಾವೆಲ್ಲರೂ ಕೂಡ ಪುಸ್ತಕವನ್ನ ಬೈ ಮಾಡುವಂಗ ಆಗ್ಲಿ. ಯಾಕಂದ್ರೆ ಪುಸ್ತಕವನ್ನ ನಾವು ಎಷ್ಟೇ ರಿವ್ಯೂ ಮಾಡಿದ್ರು ನಿಮ್ಗದ ಮುಟ್ಲಿಲ್ಲ ಅಂದ್ರೆ ವೇಸ್ಟ್ ಆಗತ್ತ. ಹಾಗಾಗಿ ಪುಸ್ತಕವನ್ನ ರಿವ್ಯೂ ಕೂಡ ಮಾಡಿದೀವಿ. ಹೆಂಗ ಪರ್ಚೇಸ್ ಮಾಡ್ಕೋಬೇಕು ಅಂತ ಅಂದಿದೆ ನಾನು. ನಿಮ್ಗ ಬೇರೆ ಪುಸ್ತಕ ಬೇಕಾದ್ರೂ ಕೂಡ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಕೇವಲ 5 ಪುಸ್ತಕ ಅಂತಲ್ಲ, ಮಾರುಕಟ್ಟೆಯಲ್ಲಿ ಲಭ್ಯ ಇರುವಂತದ್ದು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲವಾಗುವಂತ ಪ್ರತಿಯೊಂದು ಪುಸ್ತಕ ಇವರಲ್ಲಿ ಏನೈತಿ ಅಂದ್ರೆ ಲಭ್ಯ ಐತಿ. ಹಾಗಾಗಿ ಸಾಧ್ಯ ಆದಷ್ಟು ಮಟ್ಟಿಗೆ ಅವ್ರಿಗೆ ಕಾಲ್ ಅನ್ನ ಮಾಡ್ರಿ. ಕೊನೆಯದಾಗಿ ಸರ್ ಒಂದೆರಡು ಮಾತನ್ನ ಹೇಳಿ ಈ ಸೆಷನ್ ನಾವೇನ್ ಮಾಡೋಣ ಎಂಡ್ ಮಾಡೋಣ. ಹಾಗೆಯೇ ಏನು ಸ್ಪರ್ಧಾರ್ಥಿಗಳಿಗೆ ಧಾರವಾಡದ ಪ್ರತಿಯೊಂದು ಏನು ಪುಸ್ತಕ ಮಳಿಗೆಯಲ್ಲಿ ಈ 5 ಪುಸ್ತಕಗಳು ನಿಮ್ಗೆ ಅವೈಲಬಲ್ ಇದೆ. ನೀವು ಹೋಗಿ ಅಲ್ಲಿ ನೋಡಿ ಪರ್ಚೇಸ್ ಮಾಡಂಗಿದ್ರೆ ಮಾಡಬಹುದು. ಅದು ನಿಮಗೆ ಬಿಟ್ಟಿದ್ದು. ಮತ್ತೆ ಒನ್ಸ್ ಅಗೇನ್ ನಾನು 2026 ಏನು ಹೊಸ ವರ್ಷದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಹಾಗೆ ನಿಮ್ಮ ಕನಸುಗಳನ್ನ ನನಸಾಗ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಈ ಸೆಷನ್ ಅನ್ನ ನಮ್ಮ ಸುನಿಲ್ ಚೌಹಾಣ್ ಅಂದ್ರೆ ಕರ್ನಾಟಕದ ಖ್ಯಾತ
ಪ್ರಸ್ತುತ ಏನು ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದಾರೆ, ಏನಪ್ಪಾ ಅಂದ್ರೆ ಏನು ಕಂಪ್ಯೂಟರ್ ಏನು ಕಮ್ಯುನಿಕೇಶನ್ 30 ಮಾರ್ಕ್ಸ್ ಏನಿರುತ್ತಲ್ಲ, ಆ 30 ಮಾರ್ಕ್ಸ್ ಕಂಪ್ಯೂಟರ್ ತುಂಬಾ ಅಚ್ಚುಕಟ್ಟಾಗಿ, ತುಂಬಾ ಎಕ್ಸಾಮ್ ಓರಿಯೆಂಟೆಡ್ ಆಗಿ ಏನು ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೆ ಚಿರಪರಿಚಿತರಾಗಿದ್ದಾರೆ. ಅವ್ರಿಗೂ ನನ್ನ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಸರ್. ಓಕೆ ಸರ್, ಕೂಡ ನಾವು ಕೂಡ ಇದು ವಿಶೇಷವಾಗಿ ಬೆಂಗಳೂರು ಕೆಲವೊಂದಿಷ್ಟು ಕಾರಣಾಂತರಗಳನ್ನು ಬಂದಿದೆ. ಅವಾಗ ನೇರವಾಗಿ ಸರ್ ನಮ್ಗೆ ಸಿಕ್ಕಿದ ನಂತರ, ಸರ್ ಯಾಕ್ರಿ ಸರ್ ನಾವು ವಿದ್ಯಾರ್ಥಿಗಳಿಗೆ ಬುಕ್ ಅನ್ನ ತಲುಪಿಸಬಾರ್ದು, ಅದ್ರ ಬಗ್ಗೆ ಸ್ವಲ್ಪ ನಿಮ್ ಜೊತೆಗೆ ನೇರವಾಗಿ ಮಾತುಕತೆ ಮಾಡಿದ್ರೆ ನಮಗೂ ಕೂಡ ಕೆಲವೊಂದಿಷ್ಟು ಡೌಟ್ಗೆ ಕ್ಲಾರಿಫಿಕೇಶನ್ ಸಿಗತ್ತೆ ಅಂತ ಹೇಳಿ ಸರ್ಗೆ ನಾನೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಯಾಕಂದ್ರೆ ಪುಸ್ತಕ ಓದಿದ್ದೆ ನಾನು, ಎಷ್ಟು ಅದ್ಭುತ ಇತ್ತು ಅಂದ್ರೆ ನಾನೇ ನೇರವಾಗಿ ಭೇಟಿ ಆಗ್ಬೇಕು ಅನ್ಕೊಂಡಿದ್ದೆ. ಬಟ್ ನಾನು ಕೂಡ ಬೆಂಗಳೂರು ಕೆಲವೊಂದಿಷ್ಟು ಕಾರಣಾಂತರಗಳಿಂದ ಬಂದಿದ್ರಿಂದ ನೇರವಾಗಿ ಭೇಟಿ ಆಗುವಂತ ಒಂದು ನಮ್ಗೆ ಅವಕಾಶ ಸಿಕ್ತು. ಪುಸ್ತಕನು ಕೂಡ ನೋಡಿದೀವಿ, ಅವ್ರ ಜೊತೆ ಮಾತುಕತೆ ಕೂಡ ಮಾಡಿದೀವಿ, ನಿಮ್ಗ ಇದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ವಿ. ತಾವುಗಳು ಕೂಡ ಏನ್ ಮಾಡ್ರಿ ಅಂದ್ರೆ ಇದನ್ನ ರಾಜ್ಯದ ಪ್ರತಿ ಪುಸ್ತಕಾಲಯದಲ್ಲಿ ಇದು ಲಭ್ಯ ಐತಿ. ಈ ಕೆಲವೊಂದಿಷ್ಟು ಬುಕ್ ಸ್ಟಾಲ್ ಒಳಗ ಲಭ್ಯ ಇರಲಿಲ್ಲ ಅಂದ್ರೆ ಈಗಾಗಲೇ ನಂಬರ್ ಹೇಳಿದ್ವಿ, RS ಬುಕ್ ಹೌಸ್ ಅಂತ ಹೇಳಿ, ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಪುಸ್ತಕವನ್ನ ತರಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ನಾವ್ ಇಲ್ಲೇ ಕಂಪ್ಲೀಟ್ ಮಾಡೋಣ ಅಂತ. ಮತ್ತೆ ಒಳ್ಳೆ ಪುಸ್ತಕ ಮಾರುಕಟ್ಟೆಯಲ್ಲಿ ಯಾವುದೇ ಒಂದು ಒಳ್ಳೆ ಪುಸ್ತಕ ಆಗ್ಲಿ ನಾನು ಅದನ್ನ ಖಂಡಿತವಾಗ್ಲೂ ರಿವ್ಯೂ ಮಾಡ್ತೀನಿ, ಖಂಡಿತವಾಗ್ಲೂ ನಿಮ್ಗೆ ಪರಿಚಯ ಮಾಡುವಂತ ಪ್ರಯತ್ನ ಇರತ್ತಾ. ಪ್ರಮೋಷನ್ ಏನಿಲ್ಲ, ನಾವ್ ಯಾವುದೇ ರೀತಿ ಪ್ರಮೋಷನ್ ಮಾಡ್ತಾ ಇಲ್ಲ, ಜಸ್ಟ್ ಗೆ ಪುಸ್ತಕವನ್ನ ನಿಮ್ಗೆ ತಿಳಿಸುವಂತ ಒಂದು ಪ್ರಯತ್ನ. ನೀವು ತಗೋಬಹುದು ಬಿಡಬಹುದು, ನಿಮ್ಮ ಮೇಲೆ ಬಿಟ್ಟಂತ ವಿಚಾರ. ಬಟ್ ಒಳ್ಳೆ ಪುಸ್ತಕಗಳನ್ನ ನಾವ್ ಯಾವತ್ತೂ ಕೂಡ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಸೆಷನ್ ಅನ್ನ ಇಲ್ಲೇ ಕಂಪ್ಲೀಟ್ ಮಾಡುವಂತ. ಈ ಸೆಷನ್ಗೆ ಬಂದಂತ ಹರೀಶ್ ಸರ್ ಅವರಿಗೂ ಕೂಡ ನಾವು ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಹೇಳಿ ಈ ಒಂದು ಸೆಷನ್ ಇಲ್ಲಿ ಕಂಪ್ಲೀಟ್ ಮಾಡೋಣ ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಧನ್ಯವಾದಗಳು.